ನಿನ್ನೆ ದಿವಸ ಅಕ್ರೂರ ಕೃಷ್ಣ ಮತ್ತು ಬಲರಾಮನನ್ನ ವೃಂದಾವನದಿಂದ ಮಥುರೆಗೆ ಕರೆದುಕೊಂಡು ಹೋದ ಪ್ರಕರಣವನ್ನ, ಆ ಬಳಿಕ ಅಗಸರ ನಾಯಕನಾದಂತಹ ಒಬ್ಬ ರಾಕ್ಷಸನ ವಧೆ, ದರ್ಜಿ ಒಬ್ಬನಿಗೆ ಪರಮಾತ್ಮ ಅನುಗ್ರಹ ಮಾಡಿದ ಕಥೆ, ಮತ್ತೆ ಹೂವಾಡಿಗನಿಗೆ ಅನುಗ್ರಹ ಮಾಡಿದ ಕಥೆ, ಕ್ಷೌರಿಕನ ಸೇವೆಯನ್ನು ಸ್ವೀಕಾರ ಮಾಡಿದಂಥ ಕಥೆ ಇತ್ಯಾದಿ ಕಥೆಗಳನ್ನ ನಿನ್ನೆ ದಿವಸ ನೋಡಿದ್ವಿ. ಅಲ್ಲಿ ಒಂದು ಸಣ್ಣ ಪ್ರಮಾದ ಆಗಿತ್ತು. ಅಕ್ರೂರ ಯಮುನಾ ನದಿಯ ಮುಡುವಿನಲ್ಲಿ ಮುಳುಗಿದಾಗ ಅವನಿಗೆ ನಾಗಲೋಕದ ದರ್ಶನ ಆಯಿತು, ಭಗವಂತನ ವಿಶ್ವರೂಪದ ದರ್ಶನ ಆಯಿತು ಅಂತ ಕಥೆ ನೋಡಿದಲ್ಲ. ಅಲ್ಲಿ ಭಾಗವತದಲ್ಲಿ ಬರುವಂತೆ ಕೃಷ್ಣ ಅಂದ್ರೆ ವಿಷ್ಣು ಶೇಷ ರೂಪನಾದಂತಹ ನಾಗನ ತೊಡೆಯ ಮೇಲೆ ಕುತ್ಕೊಂಡಿದ್ದ, ಮತ್ತು ಬೇರೆ ಕಡೆ ಬರುವ ಮಾಹಿತಿಯಂತೆ ಶೇಷನ ಮೇಲೆ ಆಸೀನನಾಗಿದ್ದ, ಮಲಗಿಕೊಂಡಿದ್ದ ಅಂತ ಹೀಗೆ ನಾನು ವ್ಯತ್ಯಾಸ ಹೇಳಿದ್ದೆ. ಆದ್ರೆ ಹಾಗಿಲ್ಲ, ಅಲ್ಲಿ ಮೂಲ ನಾನು ಸ್ವಲ್ಪ ಮರೆತು ಹೋಗಿದ್ದೆ. ಮೂಲ ಸಂಸ್ಕೃತದಲ್ಲಿ ಎರಡೂ ಕಡೆ ಕೂಡ ಉತ್ಸಂಗೆ ಆಸೀನಂ ಅಂತಾನೆ ಇದೆ. ಉತ್ಸಂಗ ಅಂದ್ರೆ ತೊಡೆ, ಹರಿವಂಶದಲ್ಲೂ ಮತ್ತು ಭಾಗವತದಲ್ಲೂ ಎರಡೂ ಕಡೆ ಹಾಗೆ ಮಾಹಿತಿ ಇದೆ. ಹಾಗಾಗಿ ಶೇಷನಾಗನ ತೊಡೆಯ ಮೇಲೆ ಭಗವಂತ ಆಸೀನನಾಗಿದ್ದ ಅಂತ ಎರಡೂ ಕಡೆ ಇರೋದ್ರಿಂದ ತದುತ್ಸಂಗೆ ಸಮಾಸೀನಂ ಘನಶ್ಯಾಮಂ, ಘನಶ್ಯಾಮನಾದಂಥ ಕೃಷ್ಣ ಆ ನಾಗನ ತೊಡೆ ಮೇಲೆ ಕೂತಿದ್ದ ಅಂತ ಎರಡೂ ಕಡೆ ಇರೋದ್ರಿಂದ ಹಾಗೆ ಅದರ ಧ್ಯಾನ ಇದನ್ನು ಸ್ವೀಕಾರ ಮಾಡಬೇಕು. ಅದಾದ ಬಳಿಕ ಇವತ್ತು ನಾವು ನೋಡುವಂತ ಕಥೆ ಏನಿದೆ ಅದು ಕುಬ್ಜೆಯ ಕಥೆಯನ್ನ, ಕುಬ್ಜಾಗಂಧಾನುಲಿಪ್ತಾಂಗು ಅಂತ ಭಗವಂತನ ಸ್ತೋತ್ರ ಮಾಡಿದ್ದಾರೆ ಕೃಷ್ಣೋತ್ತರ ಸ್ತೋತ್ರದಲ್ಲಿ. ರಾಜಮಾರ್ಗದಲ್ಲಿ ಅವರಿಬ್ರು ಕೂಡ ಮುಂದೆ ಹೊರಟಾಗ ಅಲ್ಲಿ ಒಬ್ಬ ಕುಬ್ಜೆ ಇವರಿಬ್ಬರನ್ನು ನೋಡಿದ್ಲು, ಮತ್ತು ಇವರು ಕೂಡ ಅವಳನ್ನು ನೋಡಿದ್ರು. ಈ ಗಂಧವನ್ನು ಯಾರಿಗೋಸ್ಕರ ಕೊಂಡು ಹೋಗ್ತಿದ್ದೆ? ಅಲ್ಲಿ ಕೇವಲ ಗಂಧ ಇರಲಿಲ್ಲ, ಅಂಗರಾಗ ಅಂತ ಶಬ್ದ ಇದೆ. ಅಂಗರಾಗ ಅಂತಂದ್ರೆ ಶರೀರಕ್ಕೆ ಲೇಪನ ಮಾಡುವಂತಹ ಬೇರೆ ಕೆಲವು ಸುಗಂಧದ ವಸ್ತುಗಳು ಅಂತ ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ಅವಳ ಅಂಗರಾಗವನ್ನ ಗಂಧವನ್ನ ತಗೊಂಡು ಹೋಗ್ತಾ ಇರುವಾಗ ಇದನ್ನ ಯಾರಿಗೋಸ್ಕರ ತಗೊಂಡು ಹೋಗ್ತಿದ್ದಿ ಅಂತ ಕೃಷ್ಣ ಅವಳನ್ನು ಕುರಿತು ಪ್ರಶ್ನೆ ಮಾಡಿದ. ನಾನು ಕಂಸನ ದಾಸಿಯಾಗಿದ್ದೇನೆ, ಅವನ ಸ್ನಾನಗೃಹಕ್ಕೆ ಇದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೇನೆ, ನಾನೊಬ್ಬಳು ಸೈರಂಧ್ರಿ ಅಂತ ಅವ್ರು ಹೇಳಿದ್ರು. ಸೈರಂಧ್ರಿ ಅಂದ್ರೆ ಶ್ರೀಮಂತರ ಅಥವಾ ರಾಜರ ಮನೆಯಲ್ಲಿ ಇದ್ದು ಗಂಧ ಅರಿಯುವುದು, ತಲೆ ಬಾಚುವುದು ಇತ್ಯಾದಿ ಅವರ ಆಪ್ತ ಕೆಲಸಗಳನ್ನು ಮಾಡುವಂಥವರಿಗೆ ಸೈರಂಧ್ರಿ ಅಂತ ಕರೀತಾರೆ. ಸೈರಂಧ್ರಿ ಪರವೇಶ್ಮಸ್ಥ ಸ್ವವಶ ಶಿಲ್ಪಕಾರಿಕ, ಬೇರೆ ಬೇರೆ ಕೆಲವು ಲಲಿತ ಕಲೆಗಳು ಇತ್ಯಾದಿ ಕಲೆಗಳನ್ನು ಬಲ್ಲಂಥವ್ರು. ತೀರಾ ಕೀಳು ಪ್ರಮಾಣದ ದಾಸಿ ಅಂತನೂ ಅರ್ಥ ಅಲ್ಲ, ಮನೆ ಕೆಲಸಗಳನ್ನು ಮಾಡುವಂಥ ದಾಸಿ ಅಂತ ಅರ್ಥ ಅಲ್ಲ. ಆ ಉನ್ನತ ಮಟ್ಟದ ಮಹಿಳೆಯರು ಪುರುಷರಿಗೆ ಬೇಕಾದಂಥ ಸೇವೆಗಳನ್ನು ಒದಗಿಸುವಂಥವ್ರು ಅಂತ ಅರ್ಥ. ಹಾಗಾಗಿ ಅವ್ರು ಹೇಳಿದ್ದು, ಕಂಸನಿಗೆ ನಾನು ಅತಿ ಪ್ರಿಯಳಾದವಳು, ತ್ರಿವಕ್ರ ಅಂತ ನನ್ನ ಹೆಸರು, ಚಂದ್ರಮನ್ನಂತ ಈ ಅಂಗರಾಗವನ್ನ ಅವನಿಗೋಸ್ಕರ ನಾನು ತಗೊಂಡು ಹೋಗ್ತಿದ್ದೇನೆ ಅಂತ ಅವ್ರು ಹೇಳಿದ್ರು. ಇವ್ರೇನ್ ಕೇಳಿದ್ರು, ಆ ಗಂಧವನ್ನು ನಮಗೆ ಕೊಡು, ನಾವೇ ಹಚ್ಕೋತೇವೆ ಅಂತ ಕೃಷ್ಣ ಅವಳನ್ನು ಕೇಳಿದ. ಈ ಗಂಧವನ್ನ, ಈ ಅಂಗರಾಗವನ್ನ ಹಚ್ಕೊಳ್ಳಿಕ್ಕೆ ನಿಮ್ಗಿಂತ ಯೋಗ್ಯರಾದವರು ಬೇರೆ ಯಾರೂ ಇಲ್ಲ, ಹಾಗಾಗಿ ಇದನ್ನು ನೀವೇ ಸ್ವೀಕಾರ ಮಾಡಿ ಅಂತ ಅವಳು ಅವರುಗಳನ್ನು ಕೊಟ್ಟು ಬಿಟ್ಟಳು. ಅದನ್ನೆಲ್ಲ ರಾಮಕೃಷ್ಣರು ತಮ್ಮ ಶರೀರಕ್ಕೆ ಹೊಂದಿಕೊಳ್ಳುವಂತಹ ಗಂಧವನ್ನು ಸ್ವೀಕಾರ ಮಾಡಿದರು. ಬಲರಾಮ ಶ್ವೇತವರ್ಣದ ಗಂಧವನ್ನು ಸ್ವೀಕಾರ ಮಾಡಿದ, ಕೃಷ್ಣ ಹಳದಿ ವರ್ಣದ ಪೀತವರ್ಣದ ಗಂಧವನ್ನು ಸ್ವೀಕಾರ ಮಾಡಿದ ಅಂತಿದೆ. ಹೀಗೆ ಆ ಗಂಧವನ್ನು ಸ್ವೀಕಾರ ಮಾಡಿದ ನಂತರ ಅವಳಿಗೆ ಅನುಗ್ರಹ ಮಾಡಬೇಕು ಅಂತ ಕೃಷ್ಣ ಬಯಸಿದ. ಅವಳಿಗೆ ಅನುಗ್ರಹ ಮಾಡಬೇಕು ಅಂತ ಕೃಷ್ಣ ಬಯಸಿದ. ಬಯಸಿ ಅವಳ ಗೂನು ಏನಿತ್ತಲ್ಲ, ಗೂನು ಬೆನ್ನಿತ್ತಲ್ಲ, ಆ ಗೂನು ಬೆನ್ನನ್ನ ಸರಿ ಮಾಡಿ ಅವಳ ಸೌಂದರ್ಯವನ್ನು ಪರಿಪೂರ್ಣಗೊಳಿಸಬೇಕು ಅಂತ ಕೃಷ್ಣ ಬಯಸಿದ್ದ ಅಂತ ಇಲ್ಲಿ ಕಥೆ ಇದೆ. ಅದಕ್ಕಾಗಿ ಅವನು ಏನ್ ಮಾಡಿದ ಅಂತಂದ್ರೆ, ಭಾಗವತದಲ್ಲಿ ಮತ್ತು ಹರಿವಂಶದಲ್ಲಿ ಬರುವಂತಹ ವ್ಯತ್ಯಾಸದಂತೆ ಹರಿವಂಶದಲ್ಲಿ ಅವನು ಅವಳ ಬೆನ್ನನ್ನ ಕೇವಲ ಸವರಿದ ಅಂತಿದೆ, ಅವಳ ಬೆನ್ನನ್ನ ಕೇವಲ ಸವರಿದ ಅಂತಿದೆ. ಆದ್ರೆ ಭಾಗವತದಲ್ಲಿ ಬರುವ ಮಾಹಿತಿಯಂತೆ ಕೃಷ್ಣ ಅವಳ ಎದುರಿಗೆ ನಿಂತು ಅವಳ ಕಾಲುಗಳನ್ನ ತನ್ನ ಕಾಲಿನಿಂದ ಮೆಟ್ಟಿ ನಿಂತು ಮತ್ತು ತನ್ನ ಕೈಯ ಎರಡು ಬೆರಳುಗಳಿಂದ ಅವಳ ಕೆನ್ನೆಯನ್ನು ಹಿಡಿದು ಮೇಲೆತ್ತಿದ, ಗಡ್ಡವನ್ನು ಹಿಡಿದು ಮೇಲೆತ್ತಿದ. ಹೀಗೆ ಅವಳನ್ನು ನೆಟ್ಟಗಾಗಿಸಿದ ಅಂತ ವರ್ಣನೆ ಇದೆ. ಹೀಗೆ ನೆಟ್ಟಗಾಗಿಸಿದ್ರಿಂದ ಅವಳು ತನ್ನ ತ್ರಿವಕ್ರ ಅನ್ನುವಂತಹ ಸ್ವರೂಪ ಏನಿತ್ತಲ್ಲ, ಹೆಸರು ಅದೇ ಆಗಿತ್ತು, ಅವಳ ಸ್ವರೂಪವೂ ಹಾಗೆ ಆಗಿತ್ತು.
ಆ ಸ್ವರೂಪವನ್ನು ಬಿಟ್ಟುಕೊಟ್ಟು ಸುಂದರವಾದಂತಹ ಸ್ತ್ರೀಯಾಗಿ ಪರಿವರ್ತಿತವಾದರು. 3 ಕಡೆ ಅವಳಿಗೆ ವಕ್ರತೆ ಇತ್ತು ಅಂತ ಈಗ ಮಾಹಿತಿ ಇದೆ. ಆ ವಕ್ರತೆ ಇದ್ರೂ ಅವಳು ಸುಂದರಿಯಾಗಿದ್ಲು. ಆದರೆ ಕೃಷ್ಣ ಅವಳ ವಕ್ರತೆಯನ್ನು ಹೋಗಲಾಡಿಸಿದ ಮೇಲೆ ಅವಳು ಮತ್ತಷ್ಟು ಸುರಸುಂದರಿಯಂತೆ ಕಂಗೊಳಿಸಿದಳು. ಅದಾದ ಬಳಿಕ ಅವಳು ಏನು ಹೇಳಿದ್ಲು ಕೃಷ್ಣನಿಗೆ ಹೇಳಿದ್ಲು, ನನ್ನನ್ನು ಬಿಟ್ಟು ಹೋಗಬೇಡ, ನನ್ನ ಸೇವೆಯನ್ನು ಸ್ವೀಕಾರ ಮಾಡುವಂತ ಆಕೆ ಕೇಳ್ಕೊಂಡ್ಲು. ಆಗ ಕೃಷ್ಣ ಏನ್ ಮಾಡಿದ, ಈಗ ಅವಸರದ ಕಾರ್ಯದಲ್ಲಿದ್ದೇನೆ, ಬೇರೆ ಕಾರ್ಯವನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ನಿನ್ನ ಸೇವೆಯನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ. ಏಹಿ ವೀರ ಗೃಹಂ ಯಾಮಃ ನತ್ತಾಂ ಚಕ್ತು ಮಹೋತ್ಸಹೇ ತ್ವಯೋನ್ಮತಿತ ಚಿತ್ತಾಯ ಪ್ರಸೀದ ಪುರುಷ ಋಷಭ. ನನ್ನ ಮನೆಗೆ ಹೋಗೋಣ ಬಾ ಅಂತ ಅವಳು ಕರೆದ್ಲು. ಅಂದ್ರೆ ಇನ್ನೊಂದ್ಸರಿ ನಾನು ಬರ್ತೇನೆ, ನಾನು ಪರದೇಶಿಯೇ, ನನಗೇನು ಬೇರೆ ಮನೆಗಳಂತೂ ಏನು ಇಲ್ಲ, ನಮ್ಮ ಭಕ್ತರು ಯಾರಿರ್ತಾರೆ ಅವರ ಮನೆಗಳೇ ನಮ್ಮ ಮನೆಗಳು, ಹಾಗಾಗಿ ನಾನು ಅವಶ್ಯವಾಗಿ ನಿನ್ನ ಮನೆಗೆ ಬರ್ತೀನಿ, ಅದು ಈಗಲ್ಲ ಮತ್ತೊಮ್ಮೆ ಅಂತ ಕೃಷ್ಣ ಅವಳಿಗೆ ಹೇಳಿದ. ಹೇಳಿ ಅಲ್ಲಿಂದ ಹೊರಟು ಹೋದ. ಮೊನ್ನೆ ಒಂದು ದಿವಸ ಕೃಷ್ಣನಿಗೆ ಎಷ್ಟು ಜನ ಮಕ್ಕಳಿದ್ರು ಅಂತ ನಾನು ಕಥೆ ಹೇಳಿದಾಗ ಇವಳಲ್ಲಿ ಕೃಷ್ಣನಿಗೆ ಹುಟ್ಟಿದಂತ ಮಗನ ಒಬ್ಬನ ಹೆಸರನ್ನು ಕೂಡ ಹೇಳಿದ್ದೆ. ಈ ಕಂಸನ ಸಂಹಾರ ಇತ್ಯಾದಿಗಳನ್ನು ಮುಗಿಸಿದ ಮೇಲೆ ಕೃಷ್ಣ ಅವಳ ಮನೆಗೆ ಹೋಗಿ ಅವಳ ಸೇವೆಯನ್ನು ಸ್ವೀಕಾರ ಮಾಡಿದ ಅಂತ ಭಾಗವತದಲ್ಲಿದೆ. ಹಾಗಾಗಿ ಅವಳಲ್ಲಿ ಹುಟ್ಟಿದಂತ ಮಗ ಒಬ್ಬ ವಿಶೋಕ. ಅವನನ್ನು ಹಿಡಿದು 11,77,189 ಜನ ಮಕ್ಕಳು ಕೃಷ್ಣನಿಗೆ. ಹೀಗೆ ತ್ರಿವಕ್ರ ಅಂತ ಅವಳೇನಿದ್ರು ಅವಳಿಗೆ ಬಂದಂತ ಈ ಒಂದು ಗೂನು ಬೆನ್ನು ಏನಿತ್ತು, ಅವಳ ವೈರೂಪ್ಯ ಏನಿತ್ತು, ಆ ವೈರೂಪ್ಯವನ್ನ ಕೃಷ್ಣ ಪರಿಹರಿಸಿ ಅಲ್ಲಿಂದ ಮುಂದೆ ಸಂಚಾರ ಮಾಡಿದ. ಕೃಷ್ಣ ಮತ್ತು ಬಲರಾಮರು ಅಲ್ಲಿಂದ ಇಬ್ರು ಕೂಡ ಮುಂದೆ ಹೋದ್ರು. ಕಂಸನ ಅರಮನೆಯನ್ನು ಪ್ರವೇಶ ಮಾಡಿದ. ಅರಮನೆಯ ಒಂದು ಭಾಗದಲ್ಲಿ ಒಂದು ಆಯುಧ ಶಾಲೆ ಇತ್ತು. ವಿವಿಧ ರೀತಿಯಾದಂತಹ ಆಯುಧಗಳನ್ನ ಅಲ್ಲಿ ಸಂಗ್ರಹ ಮಾಡಿದಂತ ಜಾಗ ಅದು. ಅಲ್ಲಿ ಹೋಗಿ ಅದರ ಅಧ್ಯಕ್ಷ, ಅದರ ಮುಖ್ಯಸ್ಥನನ್ನ ಪ್ರಶ್ನೆ ಮಾಡಿದ್ರು. ಈ ಧನುರ್ಯಾಗ ಅಂತ ಈಗೊಂದು ಮಹೋತ್ಸವ ನಡೀತಾ ಇದೆಯಲ್ಲ, ಈ ಧನುರ್ಯಾಗದ ಕೇಂದ್ರ ಬಿಂದುವಾದಂತಹ ಆ ದೊಡ್ಡ ಧನಸ್ಸು ಅದು ಎಲ್ಲಿದೆ, ಅದನ್ನ ಸ್ವಲ್ಪ ನಿಮ್ಗೆ ತೋರಿಸು, ಅದಕ್ಕೇನೋ ಅಭ್ಯಂತರ ಇಲ್ಲದೆ ಇದ್ರೆ ನಮಗೆ ಅದನ್ನು ತೋರಿಸು ಅಂತ ಅವ್ರು ಕೇಳ್ಕೊಂಡ್ರು. ಅವನು ಅವರಿಗೆ ದೊಡ್ಡ ಒಂದು ಕಂಬದಂತೆ ಇದ್ದಂತಹ ಧನಸ್ಸನ್ನು ತೋರಿಸಿದ. ಅದೇನು ಸಾಧಾರಣವಾಗಿಲ್ಲ, ದೊಡ್ಡ ಸ್ತಂಭದಂತೆ ಇತ್ತು. ಆ ಧನಸ್ಸಿನ ಕೈಯಲ್ಲಿ ಸ್ವೀಕಾರ ಮಾಡಿ ಅದನ್ನು ಹೆದೆಗೆ ಏರಿಸೋದು ಅಥವಾ ಅದನ್ನು ಭಗ್ನಗೊಳಿಸೋದು ಇಂದ್ರಾದಿ ಮಹಾಪರಾಕ್ರಮಿಗೂ ಕೂಡ ಸಾಧ್ಯ ಇರಲಿಲ್ಲ, ಅಷ್ಟು ಭಯಂಕರವಾಗುತ್ತೆ ಆ ಧನಸ್ಸು. ಹೀಗೆ ಅಂತಹ ಧನಸ್ಸಿತ್ತು. ಆ ಧನಸ್ಸನ್ನ ಕೃಷ್ಣನಿಗೆ ಮತ್ತು ಬಲರಾಮನಿಗೆ ಆ ಆಯುಧ ಶಾಲೆಯ ಮುಖ್ಯಸ್ಥ ತೋರಿಸಿದ. ಅದನ್ನ ಆ ಧನಸ್ಸನ್ನು ಎತ್ಕೊಳ್ಬೇಕು ಅಂತ ಅವನು ಪ್ರಯತ್ನ ಪಟ್ಟ, ಮುಂದೆ ಹೋದ. ಆಗ ರಾಜಭಟರು ಕೃಷ್ಣನನ್ನು ಒಮ್ಮೆಲೆ ತಡೀಲಿಕ್ಕೆ ಹೋದ್ರು, ಅದನ್ನೀಗ ತಗೊಳ್ಬೇಡ ಅಂತ. ಆದ್ರೆ ಕೃಷ್ಣ ಏನ್ ಮಾಡಿದ, ಅವರನ್ನೆಲ್ಲರನ್ನು ಲೀಲಾಜಾಲವಾಗಿ ಹಿಂದೆ ತಳ್ಳಿ ಅವರನ್ನ ಅಲ್ಲಿಂದ ಓಡಿಸಿ ಆ ಧನಸ್ಸನ್ನ ಎಡಗೈಯಿಂದ ಎತ್ತಿ ಹಿಡಿದಂತೆ ಅವನ್ನ ಬಗ್ಗಿಸಿ ಅದಕ್ಕೆ ಹಗ್ಗ ಕಟ್ಟಿದ. ಹೆದೆ ಏರಿಸೋದು ಅಂತ ಕರೀತಾರೆ. ಆ ಹೆದೆ ಏರಿಸಿ 2-3 ಸರಿ ಅದನ್ನು ಬಗ್ಗಿಸಿದ ಅಂತಿದೆ. 2-3 ಸರಿ ಏರಿಸಿ ಅವನು ಹೆದೆ ಅದಕ್ಕೆ ಹಗ್ಗ ಕಟ್ಟುವಾಗ ಈ ಆನೆ ಕಬ್ಬಿನ ಜೆಲ್ಲನ್ನು ಎಷ್ಟು ಸುಲಭವಾಗಿ ಮುರಿದು ಹಾಕ್ತದೆ ಅಷ್ಟು ಸುಲಭವಾಗಿ ಅನಾಯಾಸವಾಗಿ ಅದನ್ನ ಅವನು ಮುರಿದು ಹಾಕಿರ್ತಾನೆ. ನಡುವೆ ಸರಿಯಾಗಿ ಅದು ತುಂಡರಿಸಿತು. ಹಾಗೆ ತುಂಡರಿಸುವಾಗ ಅದರ ತುಂಡರಿಸುವ ಶಬ್ದ ಸುತ್ತಲೂ ಎಲ್ಲಾ ಕಡೆ ವ್ಯಾಪಿಸಿತು. ಆ ಶಬ್ದ ಉಳಿದವರಿಗೆಲ್ಲರಿಗೂ ಭಯ ಉಂಟು ಮಾಡಿತು. ಸ್ವಯಂ ಕಂಸನಿಗೂ ಕೂಡ ಮಹಾ ಭಯ ಆಯಿತು ಆ ಶಬ್ದ ಕೇಳಿ ಅಂತ ಭಾಗವತದಲ್ಲಿದೆ. ಅಲ್ಲಿದ್ದಂತಹ ರಾಕ್ಷಸರು ಮತ್ತು ಆ ಧನಸ್ಸನ್ನ ಕಾಯ್ತಿದ್ದಂಥವ್ರು, ಆಯುಧ ಶಾಲೆಯ ಸೈನಿಕರು ಏನಿದ್ರಲ್ಲ, ಅವರೆಲ್ಲರೂ ಕೂಡ ಧನಸ್ಸನ್ನು ಕೃಷ್ಣ ಮುರಿದಿದ್ದು ನೋಡಿ ಕುಪಿತರಾದ್ರು. ಕೃಷ್ಣನನ್ನು ಹಿಡೀರಿ, ಬಂಧಿಸಿರಿ, ತಪ್ಪಿಸ್ಕೊಂಡು ಹೋಲಿಸಿ ಬಿಡಬೇಡ್ರಿ ಅಂತ ಅವನ ಮೇಲೆ ಆಕ್ರಮಣ ಮಾಡ್ಲಿಕ್ಕಂದ್ರು. ಆಗ ಬಲರಾಮ ಮತ್ತು ಕೃಷ್ಣರು ಏನ್ ಮಾಡಿದ್ರು ಅಂದ್ರೆ, ಅವರಿಬ್ರು ಕೂಡ ಮುರಿದು ಹೋಗಿಂತ ಧನಸ್ಸಿನ ತುಂಡುಗಳೇನಿತ್ತಲ್ಲ, ಈತ ಒಂದು ತುಂಡನ್ನ ಆತ ಒಂದು ತುಂಡನ್ನು ತಗೊಂಡು ಆ ತುಂಡುಗಳಿಂದಲೇ ಅವರಿಬ್ಬರನ್ನ ಆ ಎಲ್ಲ ರಾಕ್ಷಸರನ್ನ ಹೊಡೆದು ಓಡಿಸಿದ್ರು. ಎಷ್ಟೋ ಜನ ಸತ್ತು ಹೋದ್ರು ಮತ್ತು ಕೆಲವರು ಹೆದರಿಯಲ್ಲಿಂದ ಓಡಿ ಹೋದ್ರು. ಕೆಲವರು ಕಂಸನಿಗೆ ಆ ವೃತ್ತಾಂತವನ್ನು ತಿಳಿಸಬೇಕು ಅಂತ ಅಲ್ಲಿಂದ ಧಾವಿಸಿ ಓಡಿ ಹೋದ್ರು ಅಂತ ಆ ಪ್ರಸಂಗವನ್ನು ನಾವು ನೋಡ್ತೀವಿ. ಅದಾದ ಬಳಿಕ ಅದರಲ್ಲಿ ಒಬ್ಬ ಆ ಆಯುಧ ಶಾಲೆಯ ಮುಖ್ಯಸ್ಥ ಏನಿದ್ನಲ್ಲ, ಅವನು ಕಂಸನ ಕಡೆ ಓಡಿ ಹೋದ. ಏದುಸಿರಿನಿಂದ ಓಡಿ ಹೋಗಿ ಆ ಕಂಸನಿಗೆ ನಡೆದಂತ ಕಥೆಯನ್ನು ಹೇಳಿದ. ಆ ಆಯುಧ ಶಾಲೆಯ ಮುಖ್ಯಸ್ಥ ಇದ್ನಲ್ಲ, ಅವನಿಗೆ ಒಂದು ಉಪಮೆ ಕೊಟ್ಟಿದ್ದಾರೆ ಅಲ್ಲಿ ಹರಿವಂಶದಲ್ಲಿ. ಏನು ಉಪಮೆ ಅಂದ್ರೆ, ಭ್ರಾಂತವಾದಂತ ಕಾಗೆ ಅಂತ. ಕಾಗೆಗೆ ಏನಾದ್ರೂ ತಿನ್ಲಿಕ್ಕೆ ಸಿಕ್ಕರೆ, ಸಂತೋಷ ಆದ್ರೆ, ಸ್ವಲ್ಪ ಅದಕ್ಕೆ ಹರ್ಷ ಆದ್ರೆ ಮುಖದ ಮೇಲೆ ಕಾಣಿಸ್ತಿರ್ತದೆ. ಆದ್ರೆ ಅದನ್ನ ಯಾರು ಬಡಿದು ಕಳಿಸಿದ್ರೆ, ಅದನ್ನ ಅವಮಾನಿಸಿ ಕಳಿಸಿದ್ರೆ
ಅದರ ಪರಿಸ್ಥಿತಿ ಹೇಗಿರ್ತದೋ ಹಾಗೆ ಈ ಆಯುಧ ಶಾಲೆಯ ಅಧ್ಯಕ್ಷನ ಪರಿಸ್ಥಿತಿ ಹೇಗಿತ್ತು. ಸಂಭ್ರಾಂತವಾದಂತಹ ಕಾಗೆ ಅಂತ ಅವನು ಚಂಚಲ ದೃಷ್ಟಿಯಿಂದ ಕೂಡಿದವನಾಗಿ, ಕೃಷ್ಣ ಮತ್ತು ಬಲರಾಮರು ನನ್ನನ್ನು ಏನ್ ಮಾಡಿಬಿಡ್ತಾರೋ ಅಂತ ಅವನಿಗೆ ಭಯ ಇತ್ತು. ಹಾಗಾಗಿ ಆ ಕಡೆ ನೋಡ್ತಾ ಇದ್ದರೆ ಕಂಸನ ಕಡೆ ಅವನು ಹೋಗಿ ಅವನಿಗೆ ಹೇಳಿದ, ಈ ನನ್ನ ವಿಜ್ಞಾಪನೆಯನ್ನು ನೀವು ಕೇಳಬೇಕು. ಈ ಸಂದರ್ಭದಲ್ಲಿ ನಮ್ಮ ಆಯುಧ ಶಾಲೆಯಲ್ಲಿ ಒಂದು ನಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲದಿರುವಂತಹ ಒಂದು ಘಟನೆ ನಡೀತು. ಹಿಂದೆ ಆ ಇಬ್ಬರು ಹುಡುಗರನ್ನು ನಾನು ಎಲ್ಲೂ ಕೂಡ ನೋಡಿರ್ಲಿಲ್ಲ. ಆ ಹುಡುಗರಲ್ಲಿ ಬಂದರು ಅಂತ ಹೇಳಿ ಅವರೆಲ್ಲ ವರ್ಣನೆ ಮಾಡಿದ. ಒಬ್ಬ ನೀಲಾಂಬರ ಹುಟ್ಟಿದ್ದ, ಮತ್ತೊಬ್ಬ ಪೀತಾಂಬರ ಹುಟ್ಟಿದ್ದ ಅಂತ ಅವ್ರದೆಲ್ಲ ವರ್ಣನೆ ಮಾಡಿ ಅದರಲ್ಲಿ ಚಿಕ್ಕ ಬಾಲಕ ಆ ಧನಸ್ಸನ್ನ ಒಂದು 2-3 ಬಾರಿ ಕ್ಷಣಕ್ಕೂ ಬಗ್ಗಿಸಿದ. ಹೀಗೆ ಬಗ್ಗಿಸುವಾಗ ಆ ಮುಷ್ಟಿ ಪ್ರದೇಶದಲ್ಲಿ ಏನೇನು ಧನಸ್ಸನ್ನು ಹಿಡಿದಿರ್ತಾರಲ್ಲ ಮಧ್ಯದಲ್ಲಿ, ಅದು 2 ಭಾಗವಾಗಿ ಒಡೆದು ಹೋಯಿತು. ಆ ಒಡೆದು ಹೋದಂತಹ ಶಬ್ದದಿಂದ ಭೂಮಿ ನಡುಗಿತು, ಸೂರ್ಯ ಕಾಂತಿಹೀನನಾದ, ಆಕಾಶವೂ ಕೂಡ ಎಲ್ಲಾ ಕಡೆ ತಿರುಗುತ್ತಾ ಇರುವಂತೆ ಕಾಣಿಸ್ತು. ಹಾಗಾಗಿ ಅವ್ರು ಯಾರೋ ನಮ್ಮ ಶತ್ರುಗಳೇ ಇರಬೇಕು, ನಮ್ಮ ಶತ್ರುಗಳಿಂದ ನಮಗೆ ಈಗೇನು ಭಯ ಸಂಪ್ರಾಪ್ತ ಆಗಿದೆ ಅದನ್ನು ನಿಮಗೆ ತಿಳಿಸಬೇಕು ಅಂತ ನಾನು ಇಲ್ಲಿ ಓಡಿ ಬಂದಿದ್ದೇನೆ. ಅವರಿಬ್ರು ಬಾಲಕರು ಯಾರು ಅಂತ ಮಾತ್ರ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೀಗೆಲ್ಲ ಕೃಷ್ಣ ಹೇಳಿದಾಗ ಕಂಸನಿಗೂ ಸ್ವಲ್ಪ ಆತಂಕ ಆಯಿತು ಮತ್ತು ಭಯವೂ ಆಯಿತು. ಅವನು ಆ ಆಯುಧ ಶಾಲೆಯ ಮುಖ್ಯಸ್ಥನನ್ನು ಕಳಿಸಿಕೊಟ್ಟು ತನ್ನ ಅರಮನೆಯನ್ನು ಸೇರಿದ. ಅಲ್ಲಿಗೆ ಹರಿವಂಶದ ವಿಷ್ಣು ಪರ್ವದ 27ನೇ ಅಧ್ಯಾಯ ಮುಕ್ತಾಯ ಆಗಿದೆ. ಕಂಸನಿಗೆ ಬಹಳ ಗಾಬರಿ ಆಯಿತು. ಗಾಬರಿಯಾಗಿ ಅವನಿಗೆ ಎಷ್ಟೋ ಹೊತ್ತಿನ ತನಕ ನಿದ್ರೆಯೇ ಬರಲಿಲ್ಲ. ಆಯುಧ ಶಾಲೆಯ ಮುಖ್ಯಸ್ಥನನ್ನು ಕಳಿಸಿಕೊಟ್ಟ ಮೇಲೆ ಜಾಗೃತ ಅವಸ್ಥೆಯಲ್ಲಿ ಎತ್ತರ ಇದ್ದಾಗಲೂ ಮಲ್ಕೊಂಡಿದ್ದಾಗಲೂ ಆತ ಅನೇಕ ದುಸ್ವಪ್ನಗಳನ್ನು ನೋಡ್ತಾ ಇದ್ದ ಅಂತ ಈ ಭಾಗವತದಲ್ಲಿ ಕೆಲವು ದುಸ್ವಪ್ನಗಳ ವರ್ಣನೆ ಇದೆ. ಅವುಗಳಿಗೆ ಅರಿಷ್ಟ ಲಕ್ಷಣ ಅಂತ ಕೂಡ ಕರೀತಾರೆ. ಅಂತ ಅರಿಷ್ಟ ಲಕ್ಷಣಗಳನ್ನು ನಾವಿಂದಾದ್ರೂ ಕಂಡಿದ್ದಾದ್ರೆ ನಮಗೂ ಮರಣಕಾಲ ಆಸನ್ನಾಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಬೇರೆ ಬೇರೆ ಕೆಲವು ಪುರಾಣಗಳಲ್ಲೂ ಅದರ ವರ್ಣನೆ ಇದೆ. ಅದು ಜಾಗೃತ ಅವಸ್ಥೆಯಲ್ಲಿ ನಾವು ಎಚ್ಚರ ಇದ್ದಾಗ ಕಾಣುವಂತಹ ಸೂಚನೆಗಳು ಕೆಲವು, ಮತ್ತು ಮಲ್ಕೊಂಡಿದ್ದಾಗ ಸ್ವಪ್ನದಲ್ಲಿ ಕಾಣುವಂತಹ ಸೂಚನೆಗಳು ಇನ್ನು ಕೆಲವು. ಅದನ್ನೆರಡನ್ನು ಪ್ರತ್ಯೇಕವಾಗಿ ವರ್ಣನೆ ಮಾಡ್ತಾರೆ. ಅದು ಹೇಗೆ ಅಂತಂದ್ರೆ, ಜಾಗೃತ ಅವಸ್ಥೆಯಲ್ಲಿ ನೀರಿನಲ್ಲಿ ಮತ್ತು ಕನ್ನಡಿಯಲ್ಲಿ ನಾವು ನೋಡ್ಕೊಂಡಾಗ ನಮ್ಮ ಮುಖದ ಪ್ರತಿಬಿಂಬ ನಮ್ಗೆ ಸಹಜವಾಗಿ ಕಾಣಿಸ್ಬೇಕು. ಕನ್ನಡಿ ದೊಡ್ಡದಿದ್ರೆ ಮತ್ತು ನೀರಿನ ವಿಸ್ತಾರ ದೊಡ್ಡದಿದ್ರೆ ಇಡೀ ಶರೀರ ಕಾಣಿಸ್ಬೇಕು. ಸಾಧಾರಣ ಮುಖ ಅಂತೂ ಕಾಣಿಸ್ಬೇಕು. ಆದ್ರೆ ನೀರಿನಲ್ಲಿ ಅಥವಾ ಕನ್ನಡಿಯಲ್ಲಿ ನೋಡ್ಕೊಂಡಾಗ ನಮಗೆ ನಮ್ಮ ತಲೆ ಕಾಣದೇ ಇದ್ರೆ, ನಮ್ಮ ಮುಖ ನಮಗೆ ಕಾಣದೇ ಇದ್ರೆ ನಮಗೆ ಮರಣ ಸನ್ನಿಹಿತ ಆಗಿದೆ ಅಂತ ತಿಳ್ಕೋಬೇಕು. ಕಂಸನಿಗೆ ಕೂಡ ಹಾಗೆ ಆಯ್ತು. ಬರೇ ಕೆಳಗಿನ ಮುಂದೆ ಅಷ್ಟೇ ಕಾಣ್ತಿತ್ತು, ಅವನ ತಲೆಯನಿಗೆ ಕಾಣ್ತಿರ್ಲಿಲ್ಲ. ಯಾವ್ದಾದ್ರು ತಪ್ಪು ಸೂರ್ಯನ ಕಡೆ ನೋಡಿದ್ರೆ, ಮಧ್ಯಾಹ್ನದ ಬಿಸಿಲಿನ ಸೂರ್ಯನ ಕಡೆ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸಾಯಂಕಾಲವೋ ಅಥವಾ ಬೆಳಿಗ್ಗೆಯೋ ಸೂರ್ಯನ ಕಡೆ ಏನಾದ್ರು ನೋಡಿದ್ರೆ ಇಬ್ಬಿಬ್ರು ಸೂರ್ಯ ಇರುವಂತೆ ಕಾಣಿಸ್ತಿದ್ರು, ಇಬ್ಬಿಬ್ರು ಚಂದ್ರ ಇರುವಂತೆ ಕಾಣಿಸ್ತಿದ್ರು. ಇವು ಕೆಲವು ಅರಿಷ್ಟ ಲಕ್ಷಣಗಳೇ. ಅದಾದ್ಮೇಲೆ ನಮ್ಮ ನೆರಳನ್ನ ನಾವು ಸಹಜವಾಗಿ ನೋಡ್ತೀವಿ, ಅಖಂಡವಾಗಿ ನೆರಳು ಕಾಣಿಸ್ತೇವೆ. ಆದ್ರೆ ಆ ನೆರಳಿನಲ್ಲಿ ರಂಧ್ರ ಇರುವಂತೆ ಕಾಣಿಸ್ತಿತ್ತಂತ ಅವನಿಗೆ. ನಮ್ಮದೇ ಆದ ನೆರಳಿನಲ್ಲಿ ನಡುವೆ ತೂತಿರುವಂತೆ. ಇದು ಕೂಡ ಒಂದು ಅರಿಷ್ಟ ಲಕ್ಷಣ. ಕಿವಿಗಳನ್ನು ಮುಚ್ಕೊಂಡ್ರೆ, ಯಾವಾಗಾದ್ರೂ ಏನಾದ್ರು ಬೇಸರದಿಂದ ಅಥವಾ ಭಯದಿಂದ ಕಿವಿಗಳನ್ನು ಮುಚ್ಕೊಂಡ್ರೆ ನಮ್ಮ ಪ್ರಾಣದ ಧ್ವನಿ, ನಮ್ಮ ಒಳಗಿನ ಅಂತರಂಗದ ಧ್ವನಿ ಕೇಳಿಸ್ಬೇಕು ಯಾವಾಗಲೂ. ಹಾಗೆ ನನಗೂ ಏನು ಕೇಳಿಸಿದ್ದು ಅನುಭವ ಇಲ್ಲ, ಆದ್ರೆ ಅವನಿಗೆ ಅದು ಕೇಳಿಸ್ತಿರ್ಲಿಲ್ಲ ಅಂತೆ. ಅದು ಎಂಥ ಧ್ವನಿ ಏನಂತ ನಮ್ಗೇನು ಅರ್ಥ ಆಗಲಿಲ್ಲ. ಅದು ಕಿವಿಗಳನ್ನು ಮುಚ್ಚಿಕೊಂಡ್ರೆ ಪ್ರಾಣಧ್ವನಿಯು ಕೇಳಿ ಬರುತ್ತಿರಲಿಲ್ಲ. ಕೇಳಿ ಬರದೇ ಇರೋದೇ ಒಂದು ಅರಿಷ್ಟ ಲಕ್ಷಣ. ಯಾವಾಗಲೂ ಅವ್ರು ಕೇಳಿ ಬರಬೇಕು ಅಂತಿದೆ, ಅದು ಯಾವ ಥರದ ಧ್ವನಿ, ನಮ್ಗೆ ಕೇಳಿ ಬರಬೇಕಾದ ಧ್ವನಿ ಯಾವುದು ನಮಗೂ ಅಷ್ಟು ಗಮನಕ್ಕೆ ಬರಲಿಲ್ಲ. ಅದೇ ಅವ್ನು ಶಬ್ದ ಬರ್ತದಲ್ಲ, ಅದನ್ನೇ ಪ್ರಾಣಧ್ವನಿ ಅಂತ ಇಟ್ಕೊಂಡ್ರೆ ಸರಿ. ಇದು ಬಿಟ್ಟರೆ ಮತ್ತು ಪ್ರಾಣಧ್ವನಿ ಬೇರೆ ಯಾವ್ದಾದ್ರು ಇದ್ರೆ ಅದು ಒಳಗಿನ ಸುತ್ತಮುತ್ತಲಿನ ಗಿಡ ಮಳಿಗಳನ್ನ ನೋಡಿದ್ರೆ ನಮ್ಗೆ ಅವು ಹಸಿರಾಗಿ ಕಾಣಿಸ್ತವೆ. ಇನ್ನೂ ಆಯುಷ್ಯ ಇನ್ನೊಂದು 10-20 ವರ್ಷ ಬದುಕಿರುವಂಥವ್ರಿಗೆ, ನಮ್ಮಂಥವ್ರಿಗೆ ಅವು ಹಸಿರಾಗಿ ಕಾಣಿಸ್ತವೆ. ಅದು ಅವನಿಗೆ ಯಾಕೆ ಕಾಣಿಸ್ತಿದ್ದವು ಅಂದ್ರೆ ಸುವರ್ಣಮಯವಾಗಿ ಕಾಣಿಸ್ತಿದ್ವು ಗಿಡ, ಬಳ್ಳಿ, ವೃಕ್ಷ ಇಂಥವೆಲ್ಲ. ಇವು ಕೆಲವು ಅರಿಷ್ಟ ಲಕ್ಷಣಗಳೇ. ನಡೆಯುವಾಗ ಹೆಜ್ಜೆಗಳೇ ಕಾಣಿಸ್ತಿರ್ಲಿಲ್ಲ. ಹೆಜ್ಜೆಗಳ ಗುರುತು ಅಂತ ಅರ್ಥ ಮಾಡ್ಕೋಬೇಕಂತ ಕಾಣಿಸ್ತದೆ. ಹೆಜ್ಜೆ ಗುರುತು ನೆಲದ ಮೇಲೆ ಮೂಡ್ತಿರ್ಲಿಲ್ಲ. ಇವೆಲ್ಲ ಜಾಗೃತ ಅವಸ್ಥೆಯಲ್ಲಿ ಅವನಿಗೆ ಆಗ್ತಕ್ಕಂಥ ಕೆಲವು ಅನುಭವಗಳು. ಸ್ವಪ್ನಾವಸ್ಥೆಯಲ್ಲಿ ಮತ್ತೂ ಕೆಲವು ವಿಚಿತ್ರವಾದಂಥ ಅವನಿಗೆ ಅನುಭವಗಳು. ಅದು ಹೇಗೆ ಅಂದ್ರೆ, ರಾತ್ರಿ ಮಲ್ಕೊಂಡ್ರೆ ಭೂತ ಪ್ರೇತಗಳನ್ನು ತಬ್ಬಿಕೊಂಡು ಮಲಗಿದಂತೆ ಕನಸು ಬೀಳ್ತಾ ಇತ್ತು. ಇದೊಂದು ಸ್ವಪ್ನ. ಕತ್ತೆಯ ಮೇಲೆ ಕೂತ್ಕೊಂಡು ವಿಷಪಾನ ಮಾಡ್ತಿರುವಂತೆ ಇದೊಂದು ಕನಸು.
ಮತ್ತು ನಾನು ಬೇರೆ ಕಡೆ ಓದಿದ್ದೆ ಅಂತ ಹೇಳಿದ್ರೆ ಕತ್ತೆಯ ಮೇಲೆ ಕೂತ್ಕೊಂಡು ದಕ್ಷಿಣ ದಿಕ್ಕಿನ ಕಡೆ ಹೋಗ್ತಾ ಇರುವಂತೆ ಕಂಡು ಬಂದ್ರೆ ಅದು ಒಂದು ಅರಿಷ್ಟ ಲಕ್ಷಣವೇ. ಇಲ್ಲಿ ಅದಿಲ್ಲ, ಕತ್ತೆಯ ಮೇಲೆ ಕೂತ್ಕೊಂಡು ವಿಷಪಾನ ಮಾಡ್ತಾ ಇರುವಂತೆ ಮತ್ತು ಕೆಂಪು ದಾಸವಾಳದ ಹೂವಿನ ಮಾಲೆಯನ್ನು ಧರಿಸಿರುವಂತೆ ಇವೆಲ್ಲ ಸ್ವಪ್ನದಲ್ಲಿ. ಮೈಗೆಲ್ಲ ಎಣ್ಣೆಯನ್ನು ಬಳಕೊಂಡು ದಿಗಂಬರನಾಗಿ ನಗ್ನನಾಗಿ ಹೋಗ್ತಾ ಇದ್ರೆ ಅದು ಒಂದು ಅರಿಷ್ಟ ಲಕ್ಷಣ. ಇದೆಲ್ಲ ಮಾತ್ರ ಕನಸಿನಲ್ಲಿ. ಅವನು ನಿದ್ರೆ ಮಾಡ್ತಿದ್ದಾಗಲೂ ಇಂಥವು ಕೆಲವು ಕೆಟ್ಟ ಕನಸುಗಳು, ಎಚ್ಚರದಲ್ಲಿದ್ದಾಗಲೂ ಅವ್ರ ಮೇಲೆ ಹೇಳಿದಂಥ ಅರಿಷ್ಟ ಲಕ್ಷಣಗಳು. ಹೀಗಿರೋದ್ರಿಂದ ಅವನಿಗೆ ಹೆಚ್ಚು ಕಡಿಮೆ ನಿಶ್ಚಿತ ಆಗಿತ್ತು ನಂದು ಅಂತ್ಯಕಾಲ ಸಮೀಪಿಸಿದೆ ಅಂತೇಳಿ. ಹಾಗಾಗಿ ಅವನಿಗೆ ನಿದ್ರೆಯೇ ಬರಲಿಲ್ಲ. ಆದಂಥ ಆ ಅರಿಷ್ಟ ಲಕ್ಷಣಗಳು ಸ್ವಪ್ನಗಳು ಕಾಣ್ತಿರ್ಲಿಲ್ಲ. ಜಾಗೃತ ಅವಸ್ಥೆಯಲ್ಲಿ ಕಾಣಬೇಕಾದ್ರೆ ಕಾಣಿಸ್ತಿತ್ತು ಅಂತ ನಾವು ಹೀಗೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಆ ಕಂಸ ವಿವಿಧ ರೀತಿಯಾದಂಥ ಸ್ವಪ್ನಗಳನ್ನು ಕಾಣಿಸ್ತಾ ಅವನು ಬಹಳ ದುಃಖಿತನಾದ ಮೇಲೆ ತಾನು ಏನೇನು ಮಾಡಿದ್ದೇನೆ ಅದನ್ನು ನೆನಪು ಮಾಡ್ಕೊಂಡ. ಈ ದೇವಕ್ಕೆ 6 ಮಕ್ಕಳನ್ನು ನಾನು ಹಿಂದೆ ಸಂಹಾರ ಮಾಡಿದೆ, ಕಲ್ಲಿಗೆ ಅಪ್ಪಳಿಸಿ ಕೊಂದು ಹಾಕಿದೆ, ಇವನು 8ನೇ ಹುಡುಗ ಇರಬೇಕು, ಇವನೇ ನನ್ನ ಕೊಲ್ಲಿಕ್ಕೆ ಬಂದಿದ್ದಾನೆ. ದೈವಂ ಪುರುಷಕಾರೇಣ ನಶಕ್ಯಂ ಅತಿವರ್ತಿತುಂ ನಾರದೋಕ್ತಂ ಚ ವಚನಂ ನೂನಂ ಮಶ್ಯಂ ಉಪಸ್ಥಿತಂ. ಮನುಷ್ಯ ಏನು ಪ್ರಯತ್ನ ಪಟ್ಟರು ದೈವದಿಂದ ನಿಶ್ಚಿತವಾದಂಥ ಸಂಗತಿ ಏನಿರ್ತದಲ್ಲ ಅದನ್ನು ಬದಲಾಯಿಸಲಿಕ್ಕೆ ಆಗೋದಿಲ್ಲ. ನಾರದರು ನನಗೆ ಹೇಳಿದ್ರು ದೇವಕ್ಕೆ 8ನೇ ಮಗುವಿನಿಂದ ನಿಮಗೆ ಮರಣ ಅಂತೇಳಿ, ಅದೀಗ ಸತ್ಯ ಆಗುವಂತ ಕಾಣಿಸ್ತಾ ಇದೆ ಅಂತ ಅನ್ಸಿತ್ತು ಅವನಿಗೆ. ಹೀಗೆ ಅವನು ಆಲೋಚನೆ ಮಾಡ್ತಾ ಕಂಸ ರಾಜ ತನ್ನ ಅರಮನೆಯಿಂದ ಹೊರಗೆ ಬಂದ. ಆ ಪೀಠೋಪಕರಣಗಳನ್ನೆಲ್ಲ ಸಜ್ಜುಗೊಳಿಸುವ ಸಲುವಾಗಿ ಆ ರಂಗಶಾಲೆಗೆ ಬಂದ, ಎಲ್ಲಿ ಮಲ್ಲ ಯುದ್ಧ ನಡೆಯಬೇಕಾಗಿತ್ತಲ್ಲ. ಅನೇಕ ಜನ ಪ್ರೇಕ್ಷಕರು ಕೂತ್ಕೊಂಡು ಮಲ್ಲ ಶ್ರೇಷ್ಠರ ನಡುವೆ ನಡೆಯುವಂತಹ ಸ್ಪರ್ಧೆಯನ್ನು ನೋಡ್ಬೇಕಾಗಿತ್ತಲ್ಲ, ಆ ಜಾಗಕ್ಕೆ ಅವನು ಬಂದ. ಅಲ್ಲಿ ಸಕಲ ಸಜ್ಜುಗಳನ್ನೆಲ್ಲ ಮಾಡಿದ್ರು. ವಿವಿಧ ರೀತಿಯಾದಂತಹ ಪ್ರೇಕ್ಷಕರ ವರ್ಗಗಳಿಗೆ ತಕ್ಕಂಥ ಆಸನಗಳಿಂದ ವ್ಯವಸ್ಥೆ ಮಾಡಿದ್ರು. ಆನೆ ದಂತದಿಂದ ಮಾಡಿದಂಥ ಗೂಟಗಳನ್ನು ಹಾಕಿದ್ರು ಗೋಡೆ ಮೇಲೆಲ್ಲ, ಅದರ ವೈಭವವನ್ನು ತೋರಿಸ್ತಾರೆ. ರಾಜ ಪರಿವಾರದವರಿಗೆ ಸಿಂಹಾಸನವನ್ನು ವ್ಯವಸ್ಥೆ ಮಾಡಿದ್ರು. ಹೀಗೆಲ್ಲ ಆಗಿರೋದು ನೋಡಿ ಅವನು ಅಲ್ಲಿದ್ದಂಥ ಸೇವಕರಿಗೆ ಆಜ್ಞಾಪನೆ ಮಾಡಿದ, ನಾಳೆ ದಿವಸ ಇನ್ನೂ ಕೂಡ ಇದಕ್ಕೆಲ್ಲ ಹೆಚ್ಚು ಅಲಂಕಾರ ಮಾಡಿ ಚಂದನಾದಿಗಳನ್ನು ಹಚ್ಚಿ ಮಾಲೆಗಳನ್ನ ಎಲ್ಲ ಕಡೆ ಹೂವಿನ ಮಾಲೆಗಳನ್ನೆಲ್ಲ ಕಡೆ ಇಡ್ರಿ. ಮತ್ತು ಈ ಮಲ್ಲರು ಸ್ಪರ್ಧಾಳುಗಳು ಜಟ್ಟಿಗಳು ಮಲ್ಲ ಯುದ್ಧ ಮಾಡುವಾಗ ಅವರಿಗೆ ಬೆರಣಿಯ ಪುಡಿ ಬೇಕಾಗ್ತದೆ, ಕುಳ್ಳಿನ ಪುಡಿ. ಕುಳ್ಳನ್ನು ಸುಟ್ಟು ಅದ್ರ ಪುಡಿಯನ್ನಲ್ಲಿ ತುಂಬಿಸಿಟ್ಟಿರ್ತಾರೆ. ಮೈಕೈ ಜಾರಬಾರದು ಅಂತ ಹೇಳೋರು ಆ ಪುಡಿಯನ್ನು ಮೈಗೆಲ್ಲ ಹಚ್ಕೊಂಡು ಕೈಗಳಿಗೆ ಹಚ್ಕೊಂಡು ಮಲ್ಲ ಯುದ್ಧ ಮಾಡೋದು ಪ್ರಸಂಗ ಅಂತ ಕಾಣಿಸ್ತದೆ. ಹಾಗಾಗಿ ಅದಕ್ಕೆ ಏನೂ ಕೊರತೆ ಆಗಿರಬಾರದು. ದೊಡ್ಡ ದೊಡ್ಡ ಜಟ್ಟಿಗಳು ಬರೋರಿದ್ದಾರೆ, ಆ ಯಾವ ಜಟ್ಟಿಗಳಿಗೂ ಯಾವುದೇ ಈ ಕುಳ್ಳಿನ ಪುಡಿ ಬೆರಣಿಯ ಪುಡಿ ಕಡಿಮೆ ಆಗಿರಬಾರ್ದು, ಅದನ್ನೆಲ್ಲ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿದ. ಅದು ಯಾಕೆ ಅಂದ್ರೆ ಅದನ್ನ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಒಂದು, ಮೈ ಮೇಲೆ ಉಂಟಾದಂಥ ಬೆವರನ್ನ ಹೋಗ್ಲಾಡಿಸ್ಕೊಳ್ಳುವ ಸಲುವಾಗಿ ಆ ಬೆರಣಿನ ಪುಡಿ, ಅಥವಾ ಆ ಸಗಣಿ ಅಂತ ಮಂಗಳಾರ್ಥವಾದ್ರಿಂದ ಮಂಗಳಮಯವಾದ್ರಿಂದ ಅದನ್ನು ಮೊದಲು ಸ್ಪರ್ಶ ಮಾಡಿ ಆ ಬಳಿಕ ಯುದ್ಧ ಪ್ರಾರಂಭ ಮಾಡುವುದು. ಸ್ವೇದ ಅಪಮಾರ್ಜನಾರ್ಥಂ ಮಂಗಲಾರ್ಥಂ ವಾ ಅಂತ ಇದೆ. ಸ್ವೇದ ಅಂದ್ರೆ ಬೆವರನ್ನು ಹೋಗಲಾಡಿಸುವ ಸಲುವಾಗಿ ಅಥವಾ ಮಂಗಲ ಸಲುವಾಗಿ, ಹೀಗೆ ಅದನ್ನ ಅಲ್ಲಿ ಇಟ್ಟಿರ್ತಾರೆ. ಎಲ್ಲಾ ಕಡೆ ಚಿತ್ರಪಟಗಳಿರಲಿ, ಪಾನಕುಂಭಗಳನ್ನ ನೀರಿನ ಅನುಕೂಲ ಇತ್ಯಾದಿಗಳನ್ನ ಅಲ್ಲಿ ಮಾಡಿದ್ರೆ ಹೀಗೆಲ್ಲ ಅಲಂಕಾರ ಮಾಡಿ ಅಂತ ಅವನು ಅವ್ರಿಗೆ ಆಜ್ಞಾಪನೆ ಮಾಡಿ ತನ್ನ ಅರಮನೆಗೆ ಹೋಗಿಬಿಟ್ಟ. ಅರಮನೆಗೆ ಹೋದ ಮೇಲೆ ಆ ರಂಗಶಾಲೆಯ ಅಧಿಪತಿಗಳು ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿದ್ರು. ಚಾನೂರ ಮತ್ತು ಮುಷ್ಟಿಕ ಅನ್ನುವಂಥ ಇಬ್ಬರು ಮಹಾಮಲ್ಲರೇನಿದ್ರು ಅವರಿಬ್ಬರನ್ನ ಕಂಸ ಕರೆದುಕೊಂಡ ತನ್ನ ಸಮೀಪ. ಅವರಿಬ್ರು ಮಹಾಪರಾಕ್ರಮಿಗಳಾಗಿದ್ರು. ಅವರಿಬ್ರು ಬಂದದ್ದನ್ನು ನೋಡಿ ಕಂಸರಾಜ ಈ ಮುಂದಿನ ಮಾತನ್ನು ಹೇಳಿದ, ನೀವು ಸಾಮಾನ್ಯ ಮಲ್ಲರಲ್ಲ, ಜಗದ್ವಿಖ್ಯಾತರಾದಂಥ ಮಲ್ಲರು, ವಿಶೇಷವಾದಂತಹ ಸತ್ಕಾರಕ್ಕೆ ನನ್ನಿಂದ ನೀವು ಯೋಗ್ಯರಾಗಿದ್ದೀರಿ. ಹಿಂದೆ ಕೂಡ ನಾನು ನಿಮಗೆ ಸನ್ಮಾನಗಳನ್ನು ಮಾಡಿದ್ದೇನೆ. ಈಗ ನೀವು ನನ್ನ ಸಲುವಾಗಿ ಒಂದು ವಿಶೇಷವಾದಂತಹ ಕಾರ್ಯವನ್ನು ಮಾಡಿಕೊಡ್ಬೇಕಾಗಿದೆ. ಇದೇ ನನ್ನ ಸಾಮ್ರಾಜ್ಯದಲ್ಲಿ, ಈ ನಂದಗೋಕುಲದಲ್ಲಿ ವೃಂದಾವನದಲ್ಲಿ ಇಬ್ಬರು ಗೋಪಾಲ ಬಾಲಕರಿದ್ದಾರೆ. ಅವರು ನನಗೆ ಶತ್ರುಗಳಾಗಿದ್ದಾರೆ. ಎಷ್ಟೇ ನಾನು ಉಪಾಯವನ್ನು ಅನುಸರಣೆ ಮಾಡಿದ್ರು ಕೂಡ ಅವರನ್ನ ಇಲ್ಲಿ ತನಕ ಮಣಿಸ್ಲಿಕ್ಕಾಗಿಲ್ಲ. ಹಾಗಿರುವಾಗ ನಾಳೆ ಅವರ ರಂಗಶಾಲೆಯನ್ನು ಪ್ರವೇಶ ಮಾಡಿ ನಿಮ್ಮ ಜೊತೆಗೆ ಯುದ್ಧ ಮಾಡುವಂತ ಪ್ರಸಂಗವನ್ನು ನಾವು ನಿರ್ಮಾಣ ಮಾಡೋಣ. ಆಗ ನೀವು ಚಿಕ್ಕ ಬಾಲಕರು ಇನ್ನೂ ಕೂಡ ಏನೋ ನೈಪುಣ್ಯವಿಲ್ಲದೆ ಇದ್ದವರು ಅಂತ ಸಂಕೋಚ ಪಡಬೇಕಾಗಿಲ್ಲ ಮತ್ತು ತಿರಸ್ಕಾರನೂ ಮಾಡುವಂತಿಲ್ಲ. ನಿಮ್ಮ ಎಲ್ಲ ಪರಿಶ್ರಮವನ್ನು ಉಪಯೋಗಿಸಿ ನೀವು ಅವರನ್ನು ಕೊಂದು ಹಾಕಬೇಕು. ಸೋಲ್ಬೇಕು, ಅವರು ಸೋತ ನಂತರ ಅವರನ್ನು ನೀವು ಕೊಂದು ಹಾಕಬೇಕು. ಹೀಗೆ ನೀವು ಮಾಡಿದ್ರೆ ನನಗೆ ದೊಡ್ಡ ಕೆಲಸವನ್ನು ನೀವು ಮಾಡಿಕೊಟ್ಟಂತ ಆಗ್ತದೆ, ನನಗೆ ಶ್ರೇಯಸ್ ಆಗ್ತದೆ ಅಂತ ಹೇಳಿದ್ರು ಕಂಸ.
ಆಗ ಅವರಿಬ್ರು ಹೇಳಿದರು, ಗೋಪಾಲ ಬಾಲಕರಿಬ್ರು, ಆ ಇಬ್ರು ಗೋಪಾಲ ಬಾಲಕರು ಒಂದು ಕ್ಷಣ ನಮ್ಮ ಮುಂದೆ ನಿಲ್ಲಲಿ, ನಿಂತ ಕೂಡಲೇ ಅವರಿಬ್ರು ಸತ್ತು ಪ್ರೇತರಾಗಿ ಬಿಡ್ತಾರೆ, ಪ್ರೇತ ಸ್ವರೂಪವನ್ನು ಹೊಂದಿ ಯಮಲೋಕಕ್ಕೆ ಹೋಗಿಬಿಡ್ತಾರೆ ಅವರು, ಹಾಗೆ ನಾವು ಅವರನ್ನು ಕೊಂದು ಬಿಡ್ತೀವಿ ಅಂತ ಕಂಸರಾಜನಿಗೆ ಆಶ್ವಾಸನೆ ಕೊಟ್ಟರು. ಆಶ್ವಾಸನೆ ಕೊಟ್ಟ ಬಳಿಕ ಅವರಿಬ್ರು ತಮ್ಮ ಮನೆಗೆ ಹೊರಟು ಹೋದರು. ಆ ಬಳಿಕ ಮಾವುತನನ್ನು ಕಳಿಸಿದ. ಆ ಕುವಲಯಾಪೀಡ ಅಂತ ಆನೆ ಏನಿತ್ತಲ್ಲ, ಆನೆಯ ಮಾವುತನಾದಂತಹ ಮಹಾಮಾತ್ರ ಅಂತ ಕೂಡ ಅವನಿಗೆ ಕರೀತಾರೆ, ಮಾವಟಿಗ, ಅವನನ್ನು ಕರೆಸಿದ. ಅವನನ್ನು ಕರೆಸಿ ಹೇಳಿದ, ಆ ರಂಗಶಾಲೆಯ ಹೆಬ್ಬಾಗಿಲಿನಲ್ಲೇ ನಿನ್ನ ಆನೆ ನಿಂತಿರಬೇಕು. ನಿನ್ನ ಆನೆ ಸಾಧಾರಣವಾದದ್ದಲ್ಲ, ಅದು ಅತ್ಯಂತ ಬಲಿಷ್ಠವಾದದ್ದು. ಯಾವತ್ತೂ ಉಳಿದ ಆನೆಗಳಿಗೆಲ್ಲ ಯಾವಾಗೋ ಒಂದ್ಸರಿ ಮದ ಬಂದರೆ ಇದಕ್ಕೆ ನಿತ್ಯವೂ ಮದಾವಸ್ಥೆಯಲ್ಲಿರುವಂಥ ಆನೆ ಅದು. ಹಾಗಾಗಿ ಆ ಎದುರಾಳಿಗಳನ್ನು ಯಾರನ್ನೇ ನೋಡಿದ್ರು ಅದು ಕೂಡಲೇ ಕೋಪಗೊಳ್ಳುವಂಥದ್ದು. ಅಂಥ ಆನೆಯನ್ನು ನೀನು ಆ ಇಬ್ಬರು ಗೋಪಾಲ ಬಾಲಕರ ಮೇಲೆ ನುಗ್ಗಿಸಬೇಕು. ಆ ಇಬ್ಬರು ಗೋಪಾಲ ಬಾಲಕರು ಆನೆ ಕಾಲಿಗೆ ಸಿಕ್ಕಿ ನುಚ್ಚು ನೂರಾಗುವುದನ್ನು ನಾನು ನೋಡಬೇಕು, ನೋಡಿ ಸಂತೋಷ ಪಡಬೇಕಾಗಿದೆ. ಹೀಗೆ ನನ್ನ ಶತ್ರುಗಳು ನಾಶ ಆಗಿದ್ದನ್ನು ನೋಡಿ ನಾನು ಹರ್ಷ ಪಡ್ತೇನೆ. ಇದನ್ನು ಇಷ್ಟೆಲ್ಲ ಆದಮೇಲೆ ವಸುದೇವ ಮತ್ತು ದೇವಕಿಯರಿಗೂ ಕೂಡ ತೀವ್ರ ಸಂಕಟ ಆಗಿ ಅವರು ಅಲ್ಲೇ ಸತ್ತು ಹೋಗ್ತಾರೆ. ಹಾಗಿರುವಾಗ ನೀನು ಈ ಕೆಲಸವನ್ನು ಮಾಡಿಕೊಡ್ಬೇಕು. ವಸುದೇವ ದೇವಕಿಯರು ಸತ್ತು ಹೋಗ್ತಾರೆ ಮತ್ತು ನನ್ನ ತಂದೆ ಆದಂಥ ಉಗ್ರಸೇನೂ ಸತ್ತು ಹೋಗ್ತಾನೆ. ನಾನೇನು ಇವ್ರು ಯಾರು, ಈ ಯಾದವರು ಯಾರ ಬಗ್ಗೆನೂ ವಿಚಾರ ಮಾಡೋದಿಲ್ಲ. ಕುಲೋದ್ಧಾರಕನಾದ ನನ್ನ ತಂದೆ ಏನಿದ್ದಾನೆ ಆ ತಂದೆಯನ್ನೇ ನಾನು ಪರಿತ್ಯಾಗ ಮಾಡ್ತೇನೆ. ಈ ವಸುದೇವ ದೇವಕಿ ಇವ್ರು ಯಾವ ಮೂಲೆ ನನಗೆ, ಆ ತಂದೆಯನ್ನೇ ನಾನು ಪರಿತ್ಯಾಗ ಮಾಡ್ತೀನಿ. ಹಾಗೆ ನೋಡಿದ್ರೆ ಆ ತಂದೆಗೆ ನಾನು ಹುಟ್ಟಿದವನೇ ಅಲ್ಲ ಅಂತ ತನ್ನ ಸಂಗತಿಯನ್ನ ಅವನು ಆ ಮಾವುತನಿಗೆ ಹೇಳ್ಕೊಂಡ. ಆ ಮಾವುತನಿಗೆ ಭಾರಿ ಆಶ್ಚರ್ಯ ಆಯ್ತು. ಇದಂತ ಸಂಗತಿ, ನಿನ್ನ ತಾಯಿ ಅಷ್ಟು ಪತಿವ್ರತೆಯಾದವಳು, ಆಕೆ ರಾಜವಂಶಕ್ಕೆ ಸೇರಿದವಳು, ಅಂಥವಳು ಇಂಥ ಅನ್ಯಾಯ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ನೀನು ಅವಳಲ್ಲಿ ಹುಟ್ಟಿದಿ, ಆದರೆ ಉಗ್ರಸೇನ ಮಹಾರಾಜನಿಂದ ಹುಟ್ಟಿಲ್ಲ ಅಂದ್ರೆ ಇದೆಂಥ ಸಂಗತಿ, ಅದನ್ನು ಸ್ವಲ್ಪ ವಿವರಿಸಿ ಹೇಳು ಅಂತ ಆ ಮಾವುತಿಗ ಕಂಸನನ್ನು ಕೇಳಿದ. ಆಗ ಕಂಸ ಆ ಹಿಂದೆ ನಡೆದಂತಹ ಘಟನೆಯನ್ನೆಲ್ಲ ಹೇಳಿದ. ಹಿಂದೊಮ್ಮೆ ನನಗೆ ನಾರದರೇ ಈ ಸಂಗತಿಯನ್ನು ಹೇಳಿದ್ರು, ಆ ಸಂಗತಿಯನ್ನು ನಾನು ಕೂಡ ನಿನಗೆ ವಿಸ್ತಾರ ಮಾಡಿ ಹೇಳ್ತೇನೆ. ಇಂದ್ರನ ಭವನದಿಂದ ನೇರವಾಗಿ ನಾನು ಅರಮನೆಗೆ ಬಂದವರು, ಅರಮನೆಗೆ ಬಂದು ಸಂಗತಿನೆಲ್ಲ ಹೇಳಿದ್ರು. ಏನಂದ್ರೆ ಆ ಕಥೆನ ಹಿಂದೆ ನೋಡಿದೆ, ಮೇರು ಪರ್ವತದ ಶಿಖರದಲ್ಲಿ ದೇವತೆಗಳದೊಂದು ಸಮ್ಮೇಳನ ಮಾಡಬೇಕು. ಯಾವ್ಯಾವ ದೇವತೆಗಳು ಯಾವ್ಯಾವ ಅಂಶಾವತಾರದಿಂದ ಅವತಾರ ಮಾಡಬೇಕು, ಮತ್ತು ಅದಕ್ಕಿಂತ ಮೊದಲು ಯಾವ್ಯಾವ ರಾಕ್ಷಸರು ಯಾವ್ಯಾವ ಅಂಶದಿಂದ ಅಲ್ಲಿ ಹುಟ್ಟಿದ್ದಾರೆ, ಮತ್ತು ಇವರನ್ನೆಲ್ಲ ಮಣಿಸಬೇಕು ಅಂತ ಹೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡಿತ್ತು. ಈ ಎಲ್ಲ ಸಂಗತಿಗಳನ್ನ ನಾವು ಅಲ್ಲಿ ನೋಡಿದ್ವಿ. ಅದು ನಾರದ ಹೇಳಿದ್ರು, ಅದೆಲ್ಲ ಈಗೊಂದು ಸಮ್ಮೇಳನ ಅಲ್ಲಿ ನಡೆದಿತ್ತು. ನಿನ್ನನ್ನು ಕೂಡ, ಕಂಸನನ್ನು ಕೂಡ ಕೊಲ್ಲುವ ಬಗ್ಗೆ ಅಲ್ಲೆಲ್ಲ ಮಾತುಕತೆ ನಡೆದಿತ್ತು. ಸ್ವಯಂ ವಿಷ್ಣುವೇ ದೇವಕಿ 8ನೇ ಮಗನಾಗಿ ಜನಿಸಿ ನಿನ್ನನ್ನು ಕೊಲ್ಲುವನಿದ್ದಾನೆ ಅನ್ನೋ ಘಟನೆಯನ್ನೆಲ್ಲ ನಾನು ನೋಡಿದ್ದೆ. ಹಾಗಾಗಿ ನಿನಗೆ ಅದನ್ನು ಹೇಳಲಿಕ್ಕೆ ಬಂದಿದ್ದೇನೆ ಅಂತ ನಾರದರು ನನಗೆ ಹೇಳಿದರು. ಹೇಳಿ ಈ ಉಗ್ರಸೇನ ಏನಿದ್ದಾನೆ ಅವನು ನಿನ್ನ ತಂದೆ ಅಲ್ಲವೇ ಅಲ್ಲ. ಅವನು ಸೌಭ ಅನ್ನುವಂಥ ವಿಮಾನಕ್ಕೆ ಅಧಿಪತಿಯಾದಂಥ ಒಬ್ಬ ದ್ರುಮಿಲ ಅನ್ನುವಂಥ ಒಬ್ಬ ರಾಜ, ರಾಕ್ಷಸ ರಾಜ, ಅವನೇ ನಿನ್ನ ತಂದೆ. ನನಗೆ ಸ್ವಲ್ಪ ಕೋಪನೆ ಬಂತ, ನನಗೆ ಗೊತ್ತಿರಲಿಲ್ಲ ಅದು ಉಗ್ರಸೇನೇ ತಂದೆ ಅಂತ ತಿಳ್ಕೊಂಡಿದ್ದೆ. ಉಗ್ರಸೇನ ತಂದೆ ಅಲ್ಲ, ಯಾವನೋ ರಾಕ್ಷಸ ರಾಜನ ತಂದೆ ಅಂತಂದು ನನಗೂ ಸ್ವಲ್ಪ ಸೈರಣೆ ತಪ್ಪಿತು, ಮನಸ್ಸಿನ ಸಹನೆ ತಪ್ಪಿತು. ಆದರೂ ನಾನು ರಾಜರನ್ನು ಕೇಳಿದೆ, ಅದಕ್ಕೆ ಕಾರಣವಾದ ಘಟನೆಗಳನ್ನೆಲ್ಲ ಹೇಳಿ ಅಂತ. ಹಿಂದೆ ನಾವು ಪೂರ್ಣ ಘಟನೆ ವಿವರಣೆಗಳನ್ನು ನೋಡ್ಲಿಕ್ಕಾಗಿರಲಿಲ್ಲ. ಅವನ ತಾಯಿ ಓಡಾಡಿದಂಥ ಜಾಗ ಇತ್ಯಾದಿಗಳನ್ನು, ಆ ಸಕಲ ವಿವರಗಳು ಕೂಡ ಇಲ್ಲಿ ಬರುವುದಿದೆ. ನಿನ್ನ ತಾಯಿ ಒಮ್ಮೆ ಈ ಥರ ಅನೇಕ ಸಖಿಯರ ಜೊತೆ ಸುಯಾಮುನ ಅಂತ ಒಂದು ಪರ್ವತ, ಸುಯಾಮುನ ಅನ್ನುವಂಥ ಪರ್ವತದಲ್ಲಿ ಸಂಚಾರ ಮಾಡ್ತಾ ಇದ್ದೆ ತನ್ನ ಅನೇಕ ಸಖಿಯರ ಜೊತೆ. ಹೀಗೆ ಅಲ್ಲಿರುವಂತಹ ರಮಣೀಯವಾದಂತಹ ಪ್ರಕೃತಿಯನ್ನು, ಸುತ್ತಮುತ್ತಲಿನ ಪ್ರಕೃತಿಯನ್ನು ನೋಡಿ ಅವಳ ಮನಸ್ಸು ಪರವಶ ಆಯಿತು. ಅಲ್ಲಿಗೆ ದ್ರುಮಿಲ ಅನ್ನುವಂಥ ಒಬ್ಬ ರಾಕ್ಷಸನು ಕೂಡ ಅದೇ ಸಂದರ್ಭಕ್ಕೆ ಬಂದ. ಸೌಭ ಅನ್ನುವಂಥ ಒಂದು ವಿಮಾನವೂ ಹೌದು, ರಥವೂ ಹೌದು. ಅದನ್ನು ಅವನು ಏರಿ ಆಕಾಶದ ಮಾರ್ಗದ ಮೂಲಕ ಅಲ್ಲಿಗೆ ಬಂದ, ಅದೇ ಸುಯಾಮನ ಪರ್ವತಕ್ಕೆ. ಆ ರಥದಿಂದ ಅವನು ಇಳಿದು ಅನೇಕ ಉಪವನಗಳನ್ನೆಲ್ಲ ಅಲ್ಲಿ ಸಂಚಾರ ಮಾಡಿದ. ಸಂಚಾರ ಮಾಡ್ತಾ ಮಾಡ್ತಾ ಅವರು ಅಲ್ಲಿಂದ ಮುಂದೆ ಬಂದರು. ಆ ಹರಿವಂಶದ ಆ ಪುಸ್ತಕದಲ್ಲಿರುವ ಮಾಹಿತಿಯಂತೆ ಅಲ್ಲಿ ಅವನು ತನ್ನ ಸಾರಥಿಯ ಜೊತೆಗೆ ಮಾತ್ರ ಬಂದಿರಲಿಲ್ಲ, ಅವನ ಮಗನೂ ಅಲ್ಲಿದ್ದ ಅಂತ ಇದೆ ಅದರಲ್ಲಿ, ಆ ಪುಸ್ತಕದಲ್ಲಿ. ಅಥವಾ ಈ ಪುಸ್ತಕದಲ್ಲಿ ಇರಬೇಕು, ಆ ಪುಸ್ತಕದಲ್ಲಿ ಬರೇ ಸಾರಥಿ ಮತ್ತು ದುಮಿಳ ರಾಜ ಅಷ್ಟೇ ಇರಬೇಕು. ಹೀಗೊಂದು ವ್ಯತ್ಯಾಸ ಇದೆ. ಅಂತೂ ಒಂದು ಕಡೆ ತನ್ನ ಮಗನ ಜೊತೆ ಬಂದ ಅಂತಿದೆ, ಮಗ ಮತ್ತು ಸಾರಥಿಯ ಜೊತೆಗೆ, ಮತ್ತೊಂದು ಕಡೆ ಕೇವಲ ಸಾರಥಿಯ ಜೊತೆಗೆ ಬಂದ ಅಂತ
ಹೀಗೆ ಕಥೆ ಇದೆ. ಅದು ಸ್ವಯಾಮನ ಪರ್ವತ ಏನಿತ್ತಲ್ಲ ಬಹಳ ರಮಣೀಯವಾದಂಥ ಪರ್ವತ. ವಿದ್ಯಾಧರರು, ಕಿಂಪುರುಷರು ಅಂದ್ರೆ ಮನುಷ್ಯನ ಶರೀರ, ಕುದುರೆಯ ಮುಖ ಇರ್ತದೆ ಅಂತ ಈಗೆಲ್ಲ ಓದಿದ್ದು. ಕರಡಿಗಳು, ಶರಭಗಳು, ಮೊಲ, ಚಮರಿ ಮೃಗ ನಮಗೆ ಗೊತ್ತು. ಚಮರಿ ಮೃಗದ ಬಾಲದಿಂದ ಕ್ಯಾಮರಾ ಮಾಡ್ತಾರೆ ಅಂತ. ಆ ಚಮರಿ ಮೃಗ ಬಾಲದಿಂದ ತಯಾರಾಗಿದ್ರೆ ಅದಕ್ಕೆ ಕ್ಯಾಮರಾ ಅಂತ ಹೆಸರು. ಆ ಚಮರಿ ಮೃಗಕ್ಕಿಂತ ಸ್ವಲ್ಪ ದೊಡ್ಡದಾದ ಮತ್ತೊಂದು ಮೃಗ ಇದೆ, ಭ್ರಮರ ಅಂತ ಹೇಳಿ, ಭ್ರಮರ ಮೃಗ ಅಂತ. ಅಂಥ ಕೆಲವು ಪ್ರಾಣಿಗಳು ಇತ್ಯಾದಿ ಅನೇಕ ಪ್ರಾಣಿಗಳನ್ನು ಅವನು ಅಲ್ಲಿ ನೋಡಿದ. ಮತ್ತು ಈ ಸ್ತ್ರೀಯನ್ನು ನೋಡಿದ, ಉಗ್ರಸೇನನ ಪತ್ನಿಯನ್ನು ಅವನು ಅಲ್ಲಿ ನೋಡಿದ. ಇವಳು ಯಾರು? ಏನು ಸ್ವಯಂ ದೇವಲೋಕದ ಊರ್ವಶಿಯೋ ಅಥವಾ ಲಕ್ಷ್ಮೀ ದೇವಿಯೋ? ಇವಳು ಯಾರು ಅಂತ ಹೀಗೆಲ್ಲ ಅವನು ಆಲೋಚನೆ ಮಾಡಿ ಇವಳನ್ನ ನಾನು ಪಡೆಯಬೇಕಾದ್ರೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿದೆ. ಅವಳನ್ನ ಪಡ್ಕೊಳ್ಬೇಕು ಅಂತ ಅಪೇಕ್ಷಣೆ ಇತ್ತು, ಮತ್ತು ಅವಳು ಯಾರು ಅಂತ ಕೂಡ ಅವನಿಗೆ ಗೊತ್ತಿರಲಿಲ್ಲ. ಹೀಗೆಲ್ಲ ಇದ್ದಾಗ ಅವನೇನ್ ಮಾಡಿದ, ತನ್ನ ಸಾರಥಿಗೆ ಹೇಳಿದ, ನೀನು ಇಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತಿರು, ನಾನು ಅವಳು ಯಾರು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ. ಅದಕ್ಕಿಂತ ಮೊದಲು ಅವನೇನ್ ಮಾಡಿದ ಅಂದ್ರೆ ಆಚಮನ ಮಾಡಿ ಧ್ಯಾನಸ್ಥನಾದ. ಅವನ ಶಕ್ತಿ ನೋಡಿ, ರಾಕ್ಷಸ ರಾಜನೇ ಆಗಿದ್ರು ಇಂಥವು ಕೆಲವು ಶಕ್ತಿಗಳು ಅವರಿಗೆಲ್ಲ ವಶೀಕೃತ ಆಗಿತ್ತು. ಹಾಗಾಗಿ ಅವರು ಬೇಕಾದಾಗ ಬ್ರಹ್ಮನನ್ನ, ಶಿವನನ್ನ ಇತ್ಯಾದಿ ದೇವತೆಗಳನ್ನು ಒಲಿಸಿಕೊಂಡು ತಮಗೆ ಬೇಕಾದಂಥ ವರಗಳನ್ನು ಪಡ್ಕೊಳ್ಬಲ್ಲವಂಥವರಾಗಿದ್ರು. ಒಂದು ಮುಹೂರ್ತ ಕಾಲ ಧ್ಯಾನ ಮಾಡಿದ ಅಷ್ಟೇ. ಧ್ಯಾನ ಮಾಡಿದ ಕೂಡಲೇ ಅವಳು ಯಾರು ಅಂತ ಗೊತ್ತಾಗಿರ್ತಾನೆ. ಉಗ್ರಸೇನನ ಪತ್ನಿ ಅಂತ ಗೊತ್ತಾಯ್ತು. ಕೂಡಲೇ ಅವನು ಏನ್ ಮಾಡಿಬಿಟ್ಟ ಅಂದ್ರೆ ಬೇರೆ ತಲೆ ಕೆಲಸಗಳಿಲ್ಲ, ಉಗ್ರಸೇನ ರೂಪವನ್ನೇ ತಾಳಿಬಿಟ್ಟ. ತನ್ನ ಗಂಡನೇ ಬಂದಿದ್ದಾನೆ ಅಂತ ತಿಳ್ಕೊಂಡು ಅವಳು ಅವನನ್ನ ಆಧರಿಸಿದ್ರು. ಆದರೆ ಆಮೇಲೆ ಅವಳಿಗೆ ಗೊತ್ತಾಯ್ತು ಇವನು ನನ್ನ ಗಂಡ ಅಲ್ಲ ಅಂತ. ಅವಳ ದೃಷ್ಟಿಗೆ ಅದು ಗೊತ್ತಾಯ್ತು. ನೀನು ನಿಶ್ಚಯವಾಗಿ ನನ್ನ ಪತಿಯಲ್ಲ, ವಿಕೃತವಾದಂತಹ ಆಚಾರ ವಿಚಾರ ಇದ್ದವನು ನೀನು ಯಾರು? ನನ್ನನ್ನೇಕೆ ಕಳಂಕಿತನನ್ನಾಗಿ ಮಾಡಿದೆ, ನನ್ನನ್ನು ದುಷ್ಟವನ್ನಾಗಿ ಮಾಡಿದಿ, ನನ್ನ ಪಾತಿವೃತ್ಯವನ್ನು ಹಾಳು ಮಾಡಿದಿ, ನನ್ನ ಬಂಧುಗಳು ಇದ್ರ ಬಗ್ಗೆ ಏನಂದಾರು ಅಂತ ಅವಳು ಅವನನ್ನು ಬೈದ್ಲು. ಆಗ ಅವನು ಅವಳಿಗೆ ಮತ್ತೊಮ್ಮೆ ಅವನು ಕೂಡ ಅವನಿಗೆ ನಿಂದಿಸಿದ. ನೀನು ಮೂರ್ಖಳು, ನನ್ನ ಶಕ್ತಿ ಅಥವಾ ನನ್ನ ಪ್ರಭಾವ ಏನು ಕಡಿಮೆ ಆದದ್ದಲ್ಲ. ದ್ರುಮಿಲ ಅಂತ ನನ್ನ ಹೆಸರು, ಸೌಭಾನು ಅಂತ ವಿಮಾನಕ್ಕೆ ನಾನು ಅಧಿಪತಿ, ಎಲ್ಲ ರೀತಿಯಾದಂಥ ತೇಜಸ್ಸಿನಿಂದ ಕೂಡಿದಂಥವನು ನಾನು. ನನ್ನನ್ನು ನೀನು ಸಾಧಾರಣ ಮನುಷ್ಯ ಅಂತ ತಿಳ್ಕೊಂಡಿದ್ದಿ, ಆದ್ರೆ ನಾನು ಸಾಧಾರಣ ಅಲ್ಲ. ನಿನ್ನ ಗಂಡ ಒಬ್ಬ ಸಾಧಾರಣ ಮನುಷ್ಯ, ಅವನು. ಆ ಮನುಷ್ಯನಾದಂಥ ಗಂಡನನ್ನು ಪಡ್ಕೊಂಡು ನೀನು ನನ್ನನ್ನು ತಿರಸ್ಕಾರ ಮಾಡ್ತಿದ್ದಿ. ಹಾಗೆ ನೋಡಿದ್ರೆ ನಿನ್ನ ಗಂಡನಕ್ಕಿಂತ ನಾನು ಬಹಳ ಉತ್ತಮನಾದವನು. ಮನುಷ್ಯ ಸ್ತ್ರೀಯರಿಗೆ ಬುದ್ಧಿ ಸ್ಥಿರವಾಗಿರೋದಿಲ್ಲ, ಹಾಗಾಗಿ ಅವರು ಇಂಥವೆಲ್ಲ ಮಾತನಾಡ್ತಾರೆ. ನೀನು ಮಾಡಿದಂಥ ಯಾವುದೇ ಕೆಲಸ ಏನಿದೆಯಲ್ಲ ಇದು ತಪ್ಪಾದಂಥ ಕೆಲಸ ಅಲ್ಲ. ಎಷ್ಟೋ ಜನ ಸ್ತ್ರೀಯರು ಬೇರೆ ತಮ್ಮ ಗಂಡಂದ್ರನ್ನು ಬಿಟ್ಟು ಬೇರೆ ಉತ್ತಮರಾದಂತಹ ಪುರುಷರನ್ನು ಅವಲಂಬಿಸಿ ಬಲಿಷ್ಠರಾದಂತಹ ದೇವತೆಗಳಂತಹ ಮಕ್ಕಳನ್ನು ಪಡೆದಿದ್ದಾರೆ. ಹಾಗಾಗಿ ನೀನು ಮಾಡೋದು ಇದು ದೊಡ್ಡ ತಪ್ಪಲ್ಲ, ಇದು ದೋಷ ಅಲ್ಲ, ದೊಡ್ಡ ಪತಿವ್ರತೆಯಂತೆ ಸೋಗ ಹಾಕಬೇಡ ನೀನು ಅಂತ ಅವಳನ್ನು ಬೈದ. ಆಗ ಅವಳು ಮತ್ತೆ ಹೇಳಿದ್ಲು, ನಿನ್ನ ದುರಾಚಾರಕ್ಕೆ ಧಿಕ್ಕಾರ ಇಲ್ಲಿ. ನೀನು ಮಾಡಿದ ತಪ್ಪನ್ನು ಮುಚ್ಚಿಟ್ಕೊಳ್ಳಿಕ್ಕಾಗಿ ಈ ಜಗತ್ತಿನ ಎಲ್ಲ ಮನುಕುಲದ ಸ್ತ್ರೀಯರನ್ನು ಬೈತಾ ಇದ್ದಿ. ನೀನು ಅಂತಹ ದುಷ್ಟ ಸ್ತ್ರೀಯರನ್ನು ಎಷ್ಟೋ ಜನ ಭೇಟಿ ಮಾಡಿರಬಹುದು, ಆದ್ರೆ ಜಗತ್ತಿನಲ್ಲಿ ಶುದ್ಧವಾದಂತಹ ಚಾರಿತ್ರ್ಯವುಳ್ಳಂತಹ ಪತಿವ್ರತೆಯರು ಕೂಡ ಎಷ್ಟೋ ಕಡೆ ಇದ್ದಾರೆ. ಅದನ್ನೆಲ್ಲ ನೀನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಆ ಪತಿವ್ರತೆಯರ ಹೆಸರಿಗೆ ಅಂತ ಹೆಸರನ್ನು ನೀನು ಎಂದಾದ್ರೂ ಕೇಳಿದ್ದೀಯಾ? ಅವ್ರ ಹೆಸರಿಗೆ ನೀನು ಯಾಕೆ ಕಳಂಕ ತರ್ತಾ ಇದ್ದಿ? ಎಷ್ಟೋ ಜನ ಸಾಧ್ವಿಯರು ತಮ್ಮ ಪಾತಿವೃತ್ತಿನ ಪ್ರಭಾವದಿಂದಲೇ ಇಡೀ ಜಗತ್ತನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬಲ್ಲಂಥವರಾಗಿದ್ರು. ಸೂರ್ಯನೇ ಅಸಂಗತ ಆಗೋದನ್ನ, ಸೂರ್ಯೋದಯ ಆಗೋದನ್ನ ತಡೆದಂತಹ ಸಾಧ್ವಿಯರಿದ್ರು. ಇಲ್ಲಿ ಬಂದಿಲ್ಲ, ಎಲ್ಲೋ ಒಂದ್ಸಲ ಬೇರೆ ಕಡೆ ಬಂದಂಥದ್ದು, ಯಾರ ಹೆಸರು ಅಂತ ನೆನಪಿಲ್ಲ. ಅಂತೂ ಸೂರ್ಯೋದಯ ಆಗೋದನ್ನ ಒಬ್ಳು ಯಾವಳು ಸಾಧ್ವಿ ಮನೆ ತಡೆದಿದ್ದಳು. ಸೂರ್ಯಾಸ್ತ ಆಗಿಬಿಟ್ರೆ ಗಂಡನಿಗೆ ಏನೋ ಅನಾಹುತ ಆಗೋದಿದೆ ಅಂತ ಅವಳಿಗೇನೋ ಗೊತ್ತಿತ್ತು. ಹಾಗಾಗಿ ಅವಳು ಸೂರ್ಯಾಸ್ತ ಆಗೋದನ್ನ ಅವಳು ತಡೆದಳು ಅಂತ ಎಲ್ಲೋ ಒಂದು ಕಥೆ ಓದಿದ್ ನೆನಪು. ಸಾವಿತ್ರಿ ಕಥೆ ಅಂತ ಎಲ್ಲರಿಗೂ ಗೊತ್ತಿದ್ದೇವೆ. ಮೃತ್ಯುವನ್ನೇ ಆಕೆ ಸೋಲಿಸಿದಳು, ತನ್ನ ಗಂಡನಿಗೆ ಬಂದಂತಹ ಮೃತ್ಯುವನ್ನ ಆಕೆ ಹಿಮ್ಮೆಟ್ಟಿಸಿದಳು, ತನ್ನ ಗಂಡನನ್ನ ದೀರ್ಘಾಯುಷಿಯನ್ನಾಗಿ ಮಾಡಿಕೊಂಡ್ಳು. ಹಾಗಾಗಿ ನಿನ್ನಂಥ ನೀಚ ನಿನ್ನ ಸ್ವಭಾವಕ್ಕನುಸಾರ ಮಾತಾಡಿದ್ವಿ ಹೊರತು ಜಗತ್ತಿನ ಎಲ್ಲ ಸ್ತ್ರೀಯರು ಹಾಗೇನು ಇರೋದಿಲ್ಲ ಅಂತ ಹೇಳಿದ್ದು. ನಿನಗೆ ಹುಟ್ಟಿರುವಂತಹ ಮಗನೂ ಕೂಡ ನಿನ್ನಂತೆ ದುರಾಚಾರಿಯಾಗಿರ್ತಾನೆ. ಹಾಗಾಗಿ ಈ ವಿಷಯದಲ್ಲಿ ನಾನು ಒಂದು ಮಾತನ್ನು ಹೇಳ್ತೇನೆ, ಅದನ್ನು ಕೇಳು. ನನ್ನ ಪತಿ ಅಂದ್ರೆ ಉಗ್ರಸೇನ ಮಹಾರಾಜ ಏನಿದ್ದಾನೆ, ಅವನ ಕನ್ಯಾ ಸಂತಾನದಲ್ಲಿ, ಉಗ್ರಸೇನನ ಹೆಣ್ಮಕ್ಕಳ ವಂಶದಲ್ಲಿ ಮುಂದೊಬ್ಬ ಹುಟ್ಟುವನಿದ್ದಾನೆ. ಆ ಹುಟ್ಟುವಂಥ ದೇವ ಸದಸ್ಯನಾದಂಥ ಪುತ್ರನಿಂದ
ನೀನು ನನ್ನಲ್ಲಿ ಏನು ಮಗನನ್ನು ಹುಟ್ಟಿಸಿದ್ಯಲ್ಲ ಆ ಮಗನಿಗೆ ಸಂಹಾರ ಆಗುವುದಿದೆ ಅಂತ ಅವಳು ಮುಂದಿನ ಒಂದು ಭವಿಷ್ಯವನ್ನು ಹೇಳಿದ್ಲು. ಅಂದ್ರೆ ಆ ಉಗ್ರಸೇನ ದೇವಕ ಅವರೆಲ್ಲ ಸಹೋದರರು. ಉಗ್ರಸೇನನ ಮಗಳು ದೇವಕಿ ಅಲ್ಲ, ಆದ್ರೆ ದೇವಕನ ಮಗಳು ದೇವಕಿ. ಹಾಗಾಗಿ ಆ ಉಗ್ರಸೇನಿಗೂ ಕೂಡ ದೇವಕಿ ಮಗಳ ಸಮಾನ. ಹಾಗಾಗಿ ನನ್ನ ಪತಿಯ ಕನ್ಯಾ ಸಂತಾನದಲ್ಲಿ ಒಬ್ಬ ಪರಮ ಪುರುಷ ಅವತರಿಸುವವನಿದ್ದಾನೆ. ಅವನ ಮೂಲಕ ನಿನಗೂ ಅಂದ್ರೆ ಈ ಸೌಭಪತಿಯಾದಂತಹ ಈ ರಾಕ್ಷಸನಿಗೂ ಮತ್ತು ನೀನು ಹುಟ್ಟಿದಂತಹ ಮಗನಿಗೂ ಇವರಿಬ್ಬರಿಗೂ ಕೂಡ ಮೃತ್ಯು ಆಗುವುದಿದೆ ಅಂತ ಅವಳು ಹೀಗೆ ಒಂದು ಶಾಪವನ್ನು ಕೊಟ್ಟಳು. ಉತ್ಪತ್ತಿ ಪುಮಾನ್ ನೀತ ಪ್ರತಿವಂಶೀಯ ಮಮಾಧ್ಯಯ ಭವಿಷ್ಯತಿ ಸತೇ ಮೃತ್ಯು ಎಷ್ಟು ದತ್ತಸ್ತಯಾಸುತಃ. ಇಲ್ಲಿ ಒಂದು ಅಂಶವನ್ನು ನಾವು ನೆನಪು ಮಾಡ್ಕೊಳ್ಬೇಕು. ನನಗೆ ಅದನ್ನು ಮುಂದೆ ಯಾವಾಗ ನೀವು ಒಂದ್ಸರಿ ನೆನಪು ಮಾಡಿದರೆ ಆ ಅಂಶವನ್ನು ಸ್ಪಷ್ಟ ಮಾಡ್ಕೊಳ್ಬೇಕು. ಮುಂದೆ ಮರ್ತೋಸಕ್ಕಾಗಿ ನೀವು ನೆನಪು ಮಾಡ್ರಿ ಅಂತ ಹೇಳಿದೆ. ಅದೇನಂದ್ರೆ, ಈ ಮಹಾಭಾರತದಲ್ಲಿ ಸಾಲ್ವ ಅಂತ ಒಬ್ಬನ ವಧೆಯನ್ನು ನಾವು ನೋಡ್ತೇವಲ್ಲ, ಆ ಸಾಲ್ವನು ಕೂಡ ಸೌಭ ಅನ್ನುವಂಥ ಒಂದು ವಿಮಾನವನ್ನ ತಪಸ್ಸು ಮಾಡಿ ಒಂದು ವಶಕ್ಕಿಡಿಸ್ಕೊಂಡಿದ್ದ. ಆ ಸೌಭ ಅನ್ನುವಂಥ ವಿಮಾನವನ್ನ ಅವರ ತಂದೆ ಬಳಕೆ ಮಾಡ್ಕೊಳ್ತಾ ಇದ್ದ. ಹಾಗಾಗಿ ಅವನಿಗೆ ಸೌಭಪತಿ ಅಂತ ಹೆಸರಿತ್ತು. ಈ ದ್ವಿಮಿಳನೂ ಕೂಡ ಸೌಭ ಅನ್ನುವಂಥ ಹೆಸರಿನ ವಿಮಾನವನ್ನೇ ಏರ್ತಾ ಇದ್ದ ಅಂತ ಕಥೆ ಇದೆ. ಆ ಸಾಲ್ವ ಮುಂದೆ ಅರ್ಜುನನ ಕೈಯಿಂದ ಹತ್ಯೆಗೊಳಗಾಗ್ತಾನೆ ಅಂತ ಓದಿದ ನೆನಪು. ಈ ದ್ವಿಮಿಳ ಇವಳಿಲ್ಲಿ ಏನ್ ಶಾಪ ಕೊಟ್ಲು ಅಂದ್ರೆ, ನಿನಗೂ ಮತ್ತು ನಿನ್ನಿಂದ ಹುಟ್ಟುವಂತಹ ಮಗರಂತ ಕಂಸನಿಗೂ ಆ ಪರಮ ಪುರುಷನೇ ಹತ್ಯೆಗೆ ಕಾರಣ ಆಗ್ತಾನೆ ಅಂತಿದೆ. ಕಂಸನನ್ನಂತೂ ನೇರವಾಗಿ ಕೃಷ್ಣನೇ ಕೊಂದ. ಈ ಕಂಸನ ಅಪ್ಪನಾದಂತಹ ಈ ದ್ವಿಮಿಳನನ್ನ ಯಾರು ಕೊಂದ್ರು? ಈ ದ್ವಿಮಿಳನು ಆ ಸಾಲ್ವನು ಒಬ್ಬನೇನೋ ಹೇಗೆ ಅಂತ ನಾನು ಸ್ವಲ್ಪ ವಿಚಾರ ವಿಮರ್ಶೆ ಮಾಡಬೇಕಾಗಿದೆ. ಮುಂದೆ ಮರ್ತು ಹೋಗ್ಬೋದು. ನಿಮಗೆ ಆ ಒಂದಂಶ ತಲೆಯಲ್ಲಿದ್ರೆ ಮುಂದೊಂದ್ಸರಿ ನೆನಪು ಮಾಡಿದ್ರೆ ಅದನ್ನ ಯಾರನ್ನಾರು ಕೇಳಿ ಸ್ಪಷ್ಟ ಮಾಡ್ಕೋಬಹುದು. ಹೀಗೆ ಅವಳು ತಾಯಿ ಅವನಿಗೆ ಶಾಪ ಕೊಟ್ಲು. ಅವನು ಆ ಶಾಪಕ್ಕೆ ಪ್ರತಿಯಾಗಿ ಏನು ಹೇಳದೆ ತನ್ನ ವಿಮಾನವನ್ನೇರಿ ತನ್ನ ನಗರಕ್ಕೆ ಹೊರಟು ಹೋದ. ಇವಳು ಅತಿ ದೀನಳಾಗಿ ಬಹಳ ಸಂಕಷ್ಟದಿಂದ ಮಥುರಾಪಟ್ಟಣಕ್ಕೆ ಪ್ರಯಾಣ ಮಾಡಿದ್ಲು. ಹೀಗೆ ನಾರದರು ಆ ಕಥೆಯನ್ನೆಲ್ಲ ನನಗೆ ಹೇಳಿದರು. ಆ ಕಥೆಯನ್ನೆಲ್ಲ ಹೇಳಿ ಮುಂದೆ ಅವರು ತಮ್ಮ ವೀಣೆಯಿಂದ ಸಪ್ತಸ್ವರಗಳನ್ನ ನಿಷಾದ, ಋಷಭ, ಗಾಂಧಾರ ಮೊದಲಾದಂತಹ ಸಪ್ತಸ್ವರಗಳನ್ನ ವಾದನ ಮಾಡ್ತಾ ಸಾಕ್ಷಾತ್ ಭಗವಂತನ ಕೀರ್ತನೆಗಳನ್ನ ಅವರು ಗಾಯನ ಮಾಡ್ತಾ ಅಲ್ಲಿಂದ ಹೊರಟು ಹೋದ್ರು. ಅಲ್ಲಿ ಇನ್ನೊಂದು ಮಾಹಿತಿ ಇದೆ. ನಾರದರು ತಮ್ಮ ವಲ್ಲಕಿ ಅನ್ನುವಂಥ ಹೆಸರಿನ ವೀಣೆಯನ್ನ ವಾದನ ಮಾಡ್ತಾ ಮುಂದೆ ಹೋದ್ರು ಅಂತ. ಹಿಂದೊಮ್ಮೆ ನಾವು ನೋಡಿದ್ವಿ ಮಹತಿ ಎನ್ನುವಂಥ ಹೆಸರಿನ ವೀಣೆ ಅವ್ರದ್ದು ಅಂತ ಹೇಳಿ. ಮತ್ತೊಂದು ಕಡೆ ನಂಗೆಲ್ಲ ಓದಿದ ನೆನಪು ಕಚ್ಚಕಿ ಅಂತ ಅವ್ರ ವೀಣೆ ಹೆಸರು ಅಂತ. ಬೇರೆ ಕಡೆ ನೋಡಿದ ನೆನಪು. ಅಲ್ಲಿ ಕಚ್ಚಕಿ ಅಂತಿದೆ, ಇಲ್ಲಿ ವಲ್ಲಕಿ ಅಂತಿದೆ. ಹಿಂದೆ ಬಂದಂತೆ ಮಹತಿ ಅಂತ ಇದೇ ಹರಿವಂಶದಲ್ಲಿ. ಆ ಮಹತಿ ಅನ್ನೋ ಹೆಸರು ಮತ್ತು ವಲ್ಲಕಿ ಅನ್ನೋ ಹೆಸರು ಎಲ್ಲೆಲ್ಲಿ ಬಂದಿದ್ದಿದೆ ಅಂತ ನಾನು ಗುರುತು ಮಾಡಿ ಇಟ್ಕೊಂಡಿದ್ದೇನೆ. ಆ ಕಚ್ಚಕಿ ಅನ್ನೋದು ನೋಡ್ಬೇಕು. ಒಂದೇ ವೀಣೆಗೆ ಈ ಮೂರು ಹೆಸರುಗಳು ಅಥವಾ ಮೂರು ಹೆಸರಿನ ಬೇರೆ ಬೇರೆ ವೀಣೆಗಳು ಅವ್ರ ಕಡೆ ಇತ್ತು ಅನ್ನೋ ಅಂಶವನ್ನು ಕೂಡ ಸ್ವಲ್ಪ ಅಧ್ಯಯನ ಮಾಡಬೇಕಾಗಿದೆ. ಅದು ನಿಮ್ಮ ತಲೆಯಲ್ಲಿರಲಿ. ವಲ್ಲಕಿ ಅನ್ನುವಂಥ ವೀಣೆಯನ್ನ ನುಡಿಸ್ತಾ ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾ ನೇರವಾಗಿ ಅವರು ಬ್ರಹ್ಮಲೋಕಕ್ಕೆ ಹೊರಟು ಹೋದರು. ಹೀಗೆ ನಾರದರು ನನಗೆ ಸತ್ಯ ಸಂಗತಿಯನ್ನೇ ಹೇಳಿದ್ದಾರೆ. ಅದು ನನಗೆಲ್ಲ ಸತ್ಯ ಅನಿಸ್ತಾ ಇದೆ. ಯಾಕೆಂತಂದ್ರೆ ಬಲ, ವೀರ್ಯ, ನಯ, ವಿನಯ, ಪ್ರಮಾಣ, ಶಕ್ತಿ, ತೇಜಸ್ಸು ಈ ಎಲ್ಲ ಶಕ್ತಿಗಳನ್ನು ನೋಡಿದ್ರೆ ಆ ದ್ವಿಮಿಳ ಮಹಾರಾಜ ಏನಿದ್ದಾನೆ ನಮ್ಮ ಅಪ್ಪ, ನನ್ನ ಹುಟ್ಟಿದಂತ ಅಪ್ಪ, ಅವನಿಗೆ ಅನುಗುಣವಾದ ಗುಣಗಳನ್ನೇ ನಾನು ಪಡ್ಕೊಂಡಿದ್ದೇನೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಅವನ ಮಾತೇ ನನಗೆ ಸತ್ಯ ಆಗಿದೆ. ಈ ಉಗ್ರಸೇನಿಗೆ ನಾನು ಕ್ಷೇತ್ರಜನಾದಂಥ ಮಗ. ಉಗ್ರಸೇನನ ಕ್ಷೇತ್ರ ಅಂದ್ರೆ ಅವನ ಹೆಂಡತಿ, ಕ್ಷೇತ್ರ ಅಂದ್ರೆ ಪತ್ನಿ ಅಂತ ಅರ್ಥ. ಅವಳಲ್ಲಿ ಹುಟ್ಟಿದ ಮಗನೇ ಹೊರತು ಅವರ ಸುಪುತ್ರನಲ್ಲ, ನೇರವಾಗಿ ಉಗ್ರಸೇನಿಗೆ ಹುಟ್ಟಿದವನಲ್ಲ. ಹೀಗೆ ಒಂದು ಸಂಗತಿ ಇರೋದ್ರಿಂದ ಆ ತಂದೆ ತಾಯಿಗಳಿಬ್ಬರು ಕೂಡ ನನ್ನನ್ನು ತ್ಯಾಗ ಮಾಡಿದ್ದಾರೆ. ಉಗ್ರಸೇನ ಮತ್ತು ಅವನ ಪತ್ನಿ ಇಬ್ರು ಕೂಡ ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ. ಆದರೆ ನನ್ನ ಭುಜಬಲದ ಪರಾಕ್ರಮದಿಂದ ಈ ಮಥುರಾ ಸಿಂಹಾಸನವನ್ನು ನಾನು ವಶಪಡಿಸಿಕೊಂಡಿದ್ದೇನೆ. ಹಾಗಿರುವಾಗ ಈ ಎಲ್ಲ ಯಾದವರನ್ನು ನಾನು ನಿರ್ಮೂಲನೆ ಮಾಡುವನಿದ್ದೇನೆ. ನನ್ನ ತಂದೆ ತಾಯಿಗಳು, ನನ್ನ ಬಂಧುಗಳು, ಈ ಯದುವಂಶದ ವಿಭಿನ್ನ ಕವಲಿನ ಎಲ್ಲರೂ ಕೂಡ ನನ್ನನ್ನು ತಿರಸ್ಕಾರ ಮಾಡುತ್ತಿದ್ದಾರೆ. ಹಾಗಿರುವಾಗ ಕೃಷ್ಣ ಬಲರಾಮರನ್ನು ನಾನು ಅಂತ್ಯಗೊಳಿಸಿ ಆ ಎಲ್ಲ ಯಾದವರನ್ನು ಕೂಡ ಅವರ ಗತಿಗೆ ಸೇರಿಸ್ತೇನೆ. ಹಾಗಾಗಿ ನೀನು ಏನ್ ಮಾಡಬೇಕು ಅಂದ್ರೆ ನಿನ್ನ ಆನೆಯನ್ನು ತೆಗೆದುಕೊಂಡು ಆ ಜಾಗಕ್ಕೆ ಹೋಗಿ ನಿಲ್ಲಬೇಕು ಮತ್ತು ಈ ಕೃಷ್ಣ ಮತ್ತು ಬಲರಾಮರಿಗೆ ಒಂದು ತಕ್ಕ ಶಾಸ್ತಿಯನ್ನು ನೀನು ಮಾಡಬೇಕು ಅಂತ ಅವರು ಹೇಳಿದರು. ಆ ಕಂಸ ತನ್ನ ಆ ಮಾವಟಿಗೆ ಏನಿದ್ದಾನೆ ಅವನಿಗೆ ಆಜ್ಞಾಪನೆ ಮಾಡಿದ ಅಂತ ಆ ಕಥೆಯನ್ನು ನೋಡ್ಬೇಕು ಅಲ್ಲಿಗೆ.
ಕೃಷ್ಣ ಆ ಎಲ್ಲ ರಾಕ್ಷಸರ ಸೈನ್ಯವನ್ನೆಲ್ಲ ನಾಶ ಮಾಡಿದ, ಧನುರ್ಭಂಗವನ್ನು ಮಾಡಿದ ಮೇಲೆ ಧನುರ್ಭಂಗವನ್ನು ಮಾಡಿ ತನ್ನ ಗೋಪಾಲ ಬಾಲಕರು ಏನಿದ್ರು ತನ್ನ ಅನುಯಾಯಿಗಳು ಅವ್ರ ಹತ್ರ ಹೋದ. ಅವತ್ತು ಸಾಯಂಕಾಲ ಸಮಯ ಆಗಿತ್ತು, ಅಲ್ಲಿಗೆ ಸಾಯಂಕಾಲ ಸಮಯ ಆಗಿತ್ತಾದ್ರಿಂದ ಧನುರ್ಭಂಗವನ್ನು ಮುಗಿಸ್ಕೊಂಡು ತನ್ನ ಗೋಪಾಲಕರ ಹಿಂಡಿನೊಂದಿಗೆ ನಂದ ಗೋಪಾಲಗಳೇನಿದ್ರೆ ಅಲ್ಲಿಗೆ ಹೋದ. ಅಲ್ಲಿಗೆ ಹೋಗಿ ಭುಕ್ತ್ವಾ ಪಯೋನ್ವಿತ ಶುಭಾನ್ನಂ ಉವಾಸ ಕಾಮಂ ಅಂತ ತಾತ್ಪರ್ಯದಲ್ಲಿದೆ. ಬಹಳ ಸಂತೋಷ ಆಗಿದ್ದಿರಬೇಕು ಕೃಷ್ಣನಿಗೆ. ಸವಿಯಾದಂತಹ ಹಾಲಿನ ಅನ್ನದ ಊಟವನ್ನು ಮಾಡಿದ ಅಂತ ತಾತ್ಪರ್ಯದಲ್ಲಿ ಆಚಾರ್ಯ ವರ್ಣನೆ ಮಾಡ್ತಾರೆ. ಶಿವಧನುರ್ಭಂಗವನ್ನು ಮಾಡಿದ, ಅಗಸ ಇತ್ಯಾದಿಗಳನ್ನು ಕೂಡ ಅವರ ಗತಿ ಸೇರ್ತಿದ್ದ. ಕಂಸನಿಗೊಂದು ಸಂಕೇತವನ್ನು ಕೊಟ್ಟು ಕಳಿಸಿದಂತಾಗಿತ್ತು, ನಾಳೆ ಏನ್ ನಡೀತದೆ ಅನ್ನೋದ್ರ ಬಗ್ಗೆ. ಹಾಗಾಗಿ ಬಹಳ ಸಂತುಷ್ಟನಾದಂತ ಭಗವಂತ ಕಾಣಿಸ್ತಾ ಇದ್ದ. ಆತ ಸವಿಯಾದಂತಹ ಹಾಲಿನ ಅನ್ನವನ್ನು ಉಂಡು ನಿರ್ಭಯವಾಗಿ ಸಂತೋಷವಾಗಿ ರಾತ್ರಿಯನ್ನ ಕಳೆದ ಅಂತ ನಾವು ಆ ಕಥೆಯನ್ನು ನೋಡ್ತೇವೆ. ಅಲ್ಲಿಗೆ ಈ 28ನೇ ಅಧ್ಯಾಯ ಮುಕ್ತಾಯ ಆಗಿದೆ. ಆ ದಿನ ಕಳೆದು ಮರುದಿನದ ಉದಯ ಆಗ್ತಿರುವಂತೆ ಅವತ್ತು ಆ ಮಲ್ಲ ಯುದ್ಧ ಪ್ರದರ್ಶನ ಆಗುವಂತಹ ದಿವಸ 29ನೇ ಅಧ್ಯಾಯದಲ್ಲಿ ಪ್ರೇಕ್ಷಕರೆಲ್ಲರೂ ಕೂಡ ಬಹಳ ಸಂಭ್ರಮದಿಂದ ಆ ಜಾಗಕ್ಕೆ ಬಂದಿದ್ರು. ಅವರೆಲ್ಲರೂ ಕೂಡ ತಮಗೆ ಯೋಗ್ಯವಾದಂತಹ ಸ್ಥಾನಗಳನ್ನು ಅಲಂಕರಿಸಿದ್ರು. ಶ್ರೇಣಿ ಅಂತ ಒಂದು ಗುಂಪಿನ ಕಾರ್ಮಿಕರು ಕೆಲಸ ಮಾಡುವವರು ಏನಿರ್ತಾರಲ್ಲ, ಅವರಲ್ಲಿ ಶ್ರೇಣಿ ಅಂತ ಒಂದು ಗುಂಪು. ಅವರು ಶಿಲ್ಪಕಲೆಯಿಂದ ಜೀವಿಸುವವರು ಅಂತ ಒಂದು ಮಾತಿದೆ. ಅವರು ಮತ್ತು ಇನ್ನೂ ಅನೇಕ ಜನರು ಎಲ್ಲರೂ ಕೂಡ ಅಲ್ಲಿ ಬಂದು ನೆರೆದಿದ್ರು. ಅಂತಃಪುರದ ಸ್ತ್ರೀಯರಿಗಾಗಿ ಒಂದು ವಿಶೇಷವಾದಂತಹ ವ್ಯವಸ್ಥೆ ಆಗಿತ್ತು. ಜಟ್ಟಿಗಳಿಗೆ ಮತ್ತು ಪ್ರೇಕ್ಷಕರಿಗೆ ಕುಡಿಲಿಕ್ಕೆ ನೀರು ಇತ್ಯಾದಿಗಳಂತಹ ಎಲ್ಲ ವ್ಯವಸ್ಥೆನೂ ಕೂಡ ಆಗಿತ್ತಲ್ಲಿ. ಹಣ್ಣಿನ ಪಾತ್ರೆಗಳು ಇತ್ಯಾದಿ ಸಕಲವಾದಂತಹ ವ್ಯವಸ್ಥೆ ಆಗಿತ್ತು. ಸಾಮಾನ್ಯವಾಗಿ ಮೇಲ್ಮಹಡಿಯಲ್ಲಿ ಸ್ತ್ರೀಯರು ಕೂತ್ಕೊಂಡು ಅಲ್ಲಿ ನಡೆಯುವಂತಹ ಆಗು ಹೋಗುಗಳನ್ನು ಗಮನಿಸುವ ಪದ್ಧತಿ. ಹಾಗಾಗಿ ಉನ್ನತ ವಂಶಗಳ ಸ್ತ್ರೀಯರು, ರಾಜವಂಶದ ಸ್ತ್ರೀಯರೆಲ್ಲರೂ ಕೂಡ ಆ ಮೇಲ್ಮಹಡಿಯಲ್ಲಿ ಕೂತ್ಕೊಂಡಿದ್ರು. ಮತ್ತು ಕಂಸನು ಕೂಡ ಅಲ್ಲಿಂದ ಹೊರಟ. ಕಂಸ ಶ್ವೇತವಾದಂತಹ ವಸ್ತ್ರವನ್ನು ಧರಿಸಿದ್ದ ಮತ್ತು ಶ್ವೇತವಾದಂತಹ ಉತ್ತರೀಯವನ್ನೇ ಧರಿಸಿದ್ದ. ಅವನಿಗೆ ಆ ಕೂಲೆಯಾಪೀಡ ಅನ್ನುವಂಥ ಆನೆ ಮೇಲೆ ಭಾರಿ ವಿಶ್ವಾಸ ಇತ್ತು ಅಂತ ಕಾಣಿಸ್ತದೆ. ಕೂಲೆಯಾಪೀಡವನ್ನು ತಂದ್ರೋ ಇಲ್ಲೋ ಅಂತ ಯಾರನ್ನೋ ಪ್ರಶ್ನೆ ಮಾಡಿದ ತನ್ನ ಆಪ್ತರಾದವರನ್ನ. ಬೇಗ ಅದನ್ನು ತೊಗೊಂಡು ಬನ್ನಿ, ಮಹಾದ್ವಾರದಲ್ಲಿ ನಿಲ್ಲಿಸಿ ಅದನ್ನ. ಈ ಚಾಣೂರ ಮತ್ತು ಮುಷ್ಟಿಕರ್ ಅನ್ನುವಂಥ ಜಟ್ಟಿಗಳನ್ನ ಬಲರಾಮ ಮತ್ತು ಕೃಷ್ಣರು ಭೇಟಿಯಾಗೋಕ್ಕಿಂತ ಮೊದಲೇ ಆ ಕೂಲೆಯಾಪೀಡದ ಕಾಲಿಗೆ ಸಿಕ್ಕಿ ಅವ್ರು ಸಾಯಬೇಕು ಅಂತ ಅವನಿಗೆ ಬಹಳ ಮನಸ್ಸಿನಲ್ಲಿದ್ದಂಥ ಅಪೇಕ್ಷೆ ಆಗಿತ್ತು. ಹಾಗಾಗಿ ಅವನು ಆ ಮಹಾಬಲಿಷ್ಠವಾದಂತಹ ಕೂಲೆಯಾಪೀಡ ಮಹಾದ್ವಾರದಲ್ಲಿ ನಿಂತಿರಲಿ ಅಂತ ಒಂದು ಆಜ್ಞೆ ಹೊರಡಿಸಿದ. ಕೊನೆಯದಾದ ಆಜ್ಞೆಯನ್ನು ಹೊರಡಿಸಿದ ಮೇಲೆ ಅವನಲ್ಲಿ ಸಿಂಹಾಸನದಲ್ಲಿ ಬಂದು ಕೂತ. ಪರಿಚಾರಕರು ಅವನಿಗೆ ಚಾಮರ ಇತ್ಯಾದಿಗಳನ್ನು ಬೀಸ್ತಾ ಇದ್ರು. ಪೌರರೆಲ್ಲರೂ ಕೂಡ ಕಂಸನ ಅಪ್ರತಿಮವಾದಂತಹ ರೂಪವನ್ನು ನೋಡಿ ಕಂಸನಿಗೆ ಜಯ ಆಗಲಿ ಅಂತ ಘೋಷಣೆ ಮಾಡ್ತಾ ಇದ್ರು. ಎಲ್ಲ ಮಲ್ಲರು ಕೂಡ ಆ ರಂಗಭೂಮಿಯನ್ನು ಪ್ರವೇಶ ಮಾಡಿದರು. ಅವರೆಲ್ಲರೂ ಬಂದಂತೆ ಪ್ರೇಕ್ಷಕರೆಲ್ಲರೂ ಕೂಡ ಹುರುಪಿನಿಂದ ಕರತಾಡನ ಮಾಡಿ ಅವರನ್ನು ಸ್ವಾಗತ ಮಾಡಿದರು. ವಸುದೇವನ ಇಬ್ಬರು ಪುತ್ರರಾದಂತಹ ಬಲರಾಮ ಮತ್ತು ಕೃಷ್ಣರು ಕೂಡ ಗೋಪಾಲ ಬಾಲಕರ ವೇಷವನ್ನು ಧರಿಸಿ ಮೈಗೆ ದಿವ್ಯವಾದಂತಹ ಚಂದನವನ್ನ ಅವಲೇಪನ ಮಾಡಿಕೊಂಡು ಅವರು ಕೂಡ ಅಲ್ಲಿಗೆ ಬಂದರು. ಅವರಿಬ್ಬರು ತಮ್ಮ ಪರಾಕ್ರಮದ ಸಂಕೇತವಾಗಿ ತೋಳುಗಳನ್ನು ಮೇಲಿನ ಮೇಲೆ ತಟ್ಕೊಳ್ತಾ ಇದ್ರು. ಜಟ್ಟಿಗಳು ಹೇಗೆ ಮಾಡ್ತಿರ್ತಾರೆ ಹಾಗೆ ಮೇಲಿನ ಮೇಲೆ ತೋಳುಗಳನ್ನು ತಟ್ಕೊಂಡು ತಮ್ಮ ಶಕ್ತಿಯನ್ನು ಅವರು ತೋರಿಸ್ಕೊಳ್ತಾ ಇದ್ರು. ರಂಗಶಾಲೆಗೆ ಅವರು ಬರೋದಕ್ಕಿಂತ ಮೊದಲು ಆ ಹೆಬ್ಬಾಗಿಲನ್ನು ಅವರು ಪ್ರವೇಶ ಮಾಡಿದ್ರು. ಆ ಹೆಬ್ಬಾಗಿಲಿನಲ್ಲೇ ಆ ಕುವಲಯಾಪೀಡ ಅಂತ ಏನು ಆನೆ ಇತ್ತಲ್ಲ, ಆ ಆನೆ ಅವರನ್ನ ಮೊದಲು ತಡೆದು ನಿಲ್ಲಿಸ್ತು. ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತಹ ಮಾಹಿತಿ ಏನಂದ್ರೆ, ಭಾಗವತ ಇತ್ಯಾದಿಯಲ್ಲಿ ಬರುವಂತಹ ಮಾಹಿತಿ, ಈ ಐರಾವತ ಯಾವ ವಂಶದಲ್ಲಿ ಹುಟ್ಟುತ್ತಲ್ಲ, ಆನೆದು ಒಂದು ವಂಶ, ಆನೆಗಳ ಒಂದು ದೊಡ್ಡ ಬಲಿಷ್ಠವಾದಂತ ವಂಶ. ಆ ಐರಾವತದ ವಂಶದಲ್ಲೇ ಹುಟ್ಟಿಸಿದ್ರು ಕೂಡ ಐರಾವತ ಅಂತ ಮಹಾಬಲಿಷ್ಠವಾಗಿತ್ತು. ಕುವಲಯಾಪೀಡ ಅಂತ ಹೆಸರು. ಆ ಹೆಸರು ಹಾಗೆ ಯಾಕೆ ಬಂದಿತ್ತು ಅಂತಂದ್ರೆ, ಕುವಲಯ ಅಂದ್ರೆ ಭೂಮಿ ಅಂತ ಅರ್ಥ, ಭೂಮಂಡಲ. ಕು ಅಂದ್ರೆ ಭೂ, ವಲಯ ಅಂದ್ರೆ ಮಂಡಲ. ಈ ಭೂಮಂಡಲಕ್ಕೆ ಇದು ಒಂದು ಪೀಡೆ. ಈ ಆನೆ ಭೂಭಾರವಾದದ್ದು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಏನಂದ್ರೆ, ಆಪೀಡ ಅಂದ್ರೆ ಮರ್ದನ ಮಾಡುವಂಥದ್ದು ಅಂತ ಅರ್ಥ. ಆ ಭೂಮಂಡಲವನ್ನು ಅದು ಮರ್ದನ ಮಾಡುವುದು. ಒಂದು ಹೆಜ್ಜೆ ಇಟ್ಟು ಸಾಕು ಬಿಡಿ ಭೂಮಿನೇ ನಡಗ್ತಾ ಇತ್ತು. ಹೀಗೆ ಆಪೀಡ ಅಂದ್ರೆ ಘರ್ಷಣೆ ಮಾಡುವಂಥದ್ದು ಅನ್ನೋ ಅರ್ಥದಲ್ಲಿ ಅದಕ್ಕೆ ಕುವಲಯಾಪೀಡ ಅನ್ನುವಂಥ ಹೆಸರಿತ್ತು. ಕುವಲಯಾಪೀಡ ಅಂತ ಹರಿವಂಶದಲ್ಲಿ ಮತ್ತು ಭಾಗವತದಲ್ಲೆಲ್ಲ ವರ್ಣನೆ ಇದೆ. ಆಚಾರ್ಯರು ಅದನ್ನ ಕುವಲ್ಯಾಪೀಡ ಅಂತ ವರ್ಣನೆ ಮಾಡಿದ್ದಾರೆ. ಸಂಸ್ಥಾಪ್ಯ ನಾಗಮೂರು ರಂಗಮುಖೇ ಕುವಲ್ಯಾಪೀಡಂ
ಕುವಲಯಾಪೀಡ 5 ಅಕ್ಷರದ ಹೆಸರದು, ಕುವಲಯಾಪೀಡ ಅಂತ. ಇದು ಕುವಲ್ಯಾಪೀಡ ಅಂತ ಆಚಾರ್ಯರು ಅದನ್ನು ವರ್ಣನೆ ಮಾಡ್ತಾರೆ. ಅದನ್ನು ಕುವಲ್ಯಾಪೀಡ ಅಂತ ಯಾಕೆ ಆಚಾರ್ಯ ಹೇಳ್ತಾರೆ ಅಂದ್ರೆ, ಅದನ್ನ ವಾದಿರಾಜರು ಅದಕ್ಕೆ ಸ್ವಲ್ಪ ಅರ್ಥವನ್ನು ವ್ಯತ್ಯಾಸ ಮಾಡ್ತಾರೆ. ಕು ಅಂದ್ರೆ ಭೂಮಿ, ವಲ್ಲಿ ಅಂದ್ರೆ ಬಳ್ಳಿ. ಹಿಂದೆ ಅದನ್ನು ವಲಯ ಅಂತ ಅರ್ಥ ಮಾಡ್ಕೊಂಡಿದ್ವಿ. ಭೂಮಂಡಲಕ್ಕೆ ಅದು ಭಾರ, ಭೂಮಂಡಲಕ್ಕೆ ಮರ್ದನ ಮಾಡುವಂಥದ್ದು ಅಂತ. ಇಲ್ಲಿ ಕು ಅಂದ್ರೆ ಭೂಮಿ, ಭೂಮಿ ಎನ್ನುವಂಥ ಒಂದು ಬಳ್ಳಿ. ಭೂಮಿ ಎನ್ನುವಂಥ ಬಳ್ಳಿ ಅಂತ ಭಾವಿಸಿದ್ರೆ ಆ ಬಳ್ಳಿಗೆ ಇದೊಂದು ಭಾರಭೂತವಾಗಿದೆ. ಭೂಮಿ ಎನ್ನುವಂಥ ಬಳ್ಳಿಯನ್ನ ಇದು ಪೀಡಿಸುವಂಥದ್ದು, ಮರ್ದನ ಮಾಡುವಂಥದ್ದು ಅಂತ ಏನಿದ್ರು ಭೂಮಿಯ ಭಾರ ಅಂತ ಅರ್ಥದಲ್ಲಿ ವಾದಿರಾಜರ ಅರ್ಥ ಹೇಳಿದ್ರು. ಹೀಗೆ ಆ ಕುವಲಯಾಪೀಡ ಅನ್ನುವಂಥ ಆನೆ ಏನಿತ್ತು ಅದು ಕೃಷ್ಣನನ್ನು ತಡೆದು ನಿಲ್ಲಿಸ್ತು. ಬಹಳ ದುಷ್ಟ ಸ್ವಭಾವದದ್ದಾಗಿರ್ತದೆ. ಈ ಕುವಲಯಾಪೀಡ ಯಾವ ರಾಕ್ಷಸನ ಅವತಾರ ಅನ್ನುವಂಥ ಇತ್ಯಾದಿ ಏನು ವರ್ಣನೆ ಅಲ್ಲಿಲ್ಲ. ಚಾಣೂರ ಮುಷ್ಟಿಕ ಇತ್ಯಾದಿಗಳಲ್ಲೂ ಕೂಡ ಮತ್ತು ಕಂಸನ ಅನುಸರದ ಅಗಸ ಇತ್ಯಾದಿಗಳಲ್ಲೂ ಕೂಡ ರಾಕ್ಷಸನ ಅವತಾರ ಅಂತ ಎಲ್ಲ ಕಡೆ ವರ್ಣನೆ ಇದೆ. ಆದ್ರೆ ಕುವಲಯಾಪೀಡ ಅನ್ನುವಂಥ ಈ ಆನೆ ಮಾತ್ರ ಯಾವ ರಾಕ್ಷಸನ ಅವತಾರ ಅನ್ನುವಂಥ ವರ್ಣನೆ ಇಲ್ಲ. ಅದನ್ನು ಸ್ವಲ್ಪ ಎಲ್ಲಾದ್ರೂ ಗಮನಿಸಿ ಹೇಳ್ತಾನೆ. ಇಬ್ಬರು ಬಾಲಕರನ್ನು ತನ್ನ ಸೊಂಡಿಲಿನಿಂದ ಅಪ್ಪಳಿಸಿ ನೆಲಕ್ಕೆ ಅಪ್ಪಳಿಸಬೇಕು ಅಂತ ಅದು ಪ್ರಯತ್ನ ಪಡ್ತು. ಆಗ ಕೃಷ್ಣ ಏನ್ ಮಾಡಿದಂದ್ರೆ ಒಮ್ಮೆ ಮೇಲೆ ಹಾರಿ ಚಪ್ಪಾಳೆ ತಟ್ಟಿ ಅದರ ಸೊಂಡಿಲನ್ನ ಅವನು ಎದೆಗೆ ಅಪ್ಪಿಕೊಂಡ. ಸೊಂಡಿಲನ್ನ ಅಪ್ಪಿಕೊಂಡ ಮೇಲೆ ಆ ಆನೆ ಅವನನ್ನ ಮೇಲೆ ಕೆಳಗೆ ತೂರ್ಬೇಕು ಅಂತ ಪ್ರಯತ್ನ ಪಡ್ತು. ಒಂದ್ಸರಿ ಜೋರಾಗಿ ಸೊಂಡಿಲನ್ನ ಅದು ಚಲಿಸಿದರೆ ಆ ಒತ್ತಡವನ್ನು ತಾಳದೆ ಕೃಷ್ಣ ದೂರ ಹೋಗಿ ಬಿದ್ದು ಬಿಡ್ತಾನೆ. ಆಮೇಲೆ ಅವನನ್ನ ಮುಚ್ಚುನೂರು ಮಾಡಬಹುದು ಅಂತ ಪ್ರಯತ್ನ ಪಟ್ಟಿತ್ತು. ಆದ್ರೆ ಅದು ಎಷ್ಟೇ ಸೊಂಡಿಲನ್ನ ಚಾಲನೆ ಮಾಡಿದ್ರು ಕೂಡ ಆ ಕೃಷ್ಣನನ್ನು ಬೀಳಿಸುವುದಂತ ಆಗಲಿಲ್ಲ. ಕೃಷ್ಣ ಏನ್ ಮಾಡಿದ ಅಂದ್ರೆ ಕ್ಷಣಾರ್ಧದಲ್ಲಿ ಆ ಸೊಂಡಿಲಿನಿಂದ ಮುಣಿಸಿಕೊಂಡು ಅದರ ಕಾಲಿನ ಮಧ್ಯದಲ್ಲಿ ಸೇರ್ಕೊಂಡ. ಆನೆಗಳಿಗೆ ವಾಸನಾಗ್ರಹಣ ಶಕ್ತಿ ಬಹಳ ಸೂಕ್ಷ್ಮವಾಗುತ್ತೆ. ಹಾಗಾಗಿ ಕೃಷ್ಣ ಕಣ್ಣಿಗೆ ಕಾಣದೇ ಇದ್ದ ಮೇಲೆ ಕ್ಷಣಾರ್ಧದಲ್ಲಿ ಆಗೋಯ್ತದಲ್ಲ. ಸೊಂಡಿಲಿನ ಮೇಲೆ ಇದ್ದಂತ ಕೃಷ್ಣ ಕ್ಷಣಾರ್ಧದಲ್ಲಿ ಕಾಲು ಕೆಳಗೆ ಹೋಗ್ಬಿಟ್ಟ. ಅದಕ್ಕೆ ಕಣ್ಣಿಗೆ ಕಾಣಲಿಲ್ಲ. ಕಣ್ಣಿಗೆ ಕಾಣಲಿಲ್ಲ ಅಂದ್ರೆ ಸೊಂಡಿ ಅದು ತನ್ನ ವಾಸನೆಯ ಮೂಲಕ, ಗಂಧದ ಮೂಲಕ ತಿಳ್ಕೊಟ್ಟು ಕೃಷ್ಣ ಕೆಳಗಡೆ ಇದ್ದಾನೆ ಅಂತ ಹೇಳಿ. ಸೊಂಡಿಲಿನ ಮೂಲಕ ಕೃಷ್ಣನನ್ನು ಹುಡುಕಬೇಕಂತ ಪ್ರಯತ್ನ ಪಡ್ತದೆ, ಸೊಂಡಿಲನ್ನೆಲ್ಲ ತುರುಕಿಸಿ. ಆದ್ರೆ ಅವನು ಸಿಗಲಿಲ್ಲ. ಮತ್ತೆ ಕಾಲಿನಿಂದ ಅವನು ಹೊರಗೆ ಬಂದ. ಹಿಂದೆ ಹೋಗಿ ಅದರ ಬಾಲವನ್ನು ಹಿಡಿದ. ಅವನು ಗರುಡ ಪಕ್ಷಿ ಹಾವನ್ನು ಹಿಡಿದಂತೆ ಅದರ ಬಾಲವನ್ನು ಹಿಡಿದ ಅಂತ ಅದರ ವರ್ಣನೆ ಇದೆ. ಹೀಗೆ ಬಾಲವನ್ನು ಹಿಡಿದು ಅದನ್ನ ರಭಸದಿಂದ 20-25 ಮಾರಿನಷ್ಟು ದೂರ ಎಳ್ಕೊಂಡು ಹೋದಂತೆ ಆನೆಯನ್ನು. ಅಂತ ಬಲಿಷ್ಠವಾದಂತಹ ಆನೆಯನ್ನು ಎಳ್ಕೊಂಡು ಹೋದ ಬಾಲವನ್ನು ಹಿಡಿದು. ಹೀಗೆ ಬಾಲವನ್ನು ಹಿಡಿದು ಎಳ್ಕೊಂಡು ಹೋದಾಗ ಅದಕ್ಕೆ ಪ್ರಾಣಾಂತಿಕವಾದಂಥ ವೇದನೆ ಆಯ್ತು. ಅದು ಆ ಕೃಷ್ಣನನ್ನು ಹಿಡಿಬೇಕು ಅಂತ ತನ್ನ ಸೊಂಡಿಲಿನಿಂದ ಮತ್ತಷ್ಟು ಬಾರಿ ಪ್ರಯತ್ನ ಪಡ್ತು. ಆದ್ರೆ ಸೊಂಡಿಲನ್ನು ಅವನು ಕೈಯಿಂದ ಗುದ್ದಿ ಮತ್ತಷ್ಟು ಅದನ್ನ ಸಂಕಟಕ್ಕೆ ಈಡು ಮಾಡಿದ. ಅದು ಮಂಡಿಯೂರಿ ಕೆಳಗೆ ಕೂತ್ಕೊಂಡು ತನ್ನ ದಂತಗಳಿಂದ ಭೂಮಿಯನ್ನ ಹೊರಗೆ ಹಾಕಬೇಕು ಅಂತ ಪ್ರಯತ್ನ ಪಡ್ತು ಸಿಟ್ಟಿನಿಂದ. ಯಾವಾಗಲೂ ಮತಾವಸ್ಥೆಯಲ್ಲಿ ಇರ್ತಲ್ಲ, ಹಾಗಾಗಿ ಸಿಟ್ಟಿನಿಂದ ಸ್ವಲ್ಪ ಅದನ್ನು ಮತ್ತೆ ಎದ್ದು ನಿಲ್ಲಿತು. ಕೃಷ್ಣನನ್ನ ಅಟ್ಟಿಸ್ಕೊಂಡು ಹೋಗ್ಬೇಕಂತ ಪ್ರಯತ್ನ ಪಡ್ತು. ಹೀಗೆ ಅದನ್ನ ಇನ್ನೇನು ಸಿಕ್ಕೇ ಬಿಟ್ಟ ಅನ್ನೋದು ಕೃಷ್ಣ ಕ್ಷಣಾರ್ಧದಲ್ಲಿ ಅದರ ಕೈಯಿಂದ ತಪ್ಪಿಸ್ಕೊಳ್ತಿದ್ದ. ಹೀಗೆ ವಿವಿಧ ರೀತಿಯಲ್ಲಿ ಅದನ್ನ ಆಟ ಆಡಿಸಿದಾಗ ಅದು ಬಹಳಷ್ಟು ದಣಿತು. ಈ ನಡುವೆ ಮಾವುಟಿಗೂ ಕೂಡ ಯಾಕೋ ಈ ಆನೆ ಕೃಷ್ಣ ಬಲರಾಮನನ್ನು ಕೊಲ್ಲಿಕ್ಕೆ ತಡ ಮಾಡ್ತಾ ಇದೆಯಲ್ಲ ಅಂತ ಸಿಟ್ಟು ಮಾಡಿ ಅಂಕುಶದಿಂದ ಅದನ್ನು ಚುಚ್ಚಿದೆ. ಅದು ಮತ್ತಷ್ಟು ಕೆರಳಿತು. ಆಗ ಕೃಷ್ಣ ಏನ್ ಮಾಡಿದ ಅಂದ್ರೆ ನೇರವಾಗಿ ಆ ಆನೆಯ ಮುಂದಕ್ಕೆ ಬಂದು ಆ ಸೊಂಡಲನ್ನು ಹಿಡಿದು ಅದನ್ನ ಜಗ್ಗಿದ ಕೆಳಗೆ. ಆ ಎಳೆದಂಥ ರಭಸಕ್ಕೆ ಅದು ನೆಲದ ಮೇಲೆ ಬಿತ್ತು. ನೆಲದ ಮೇಲೆ ಬಿದ್ದಾಗ ಆ ಆನೆಯನ್ನು ಕೃಷ್ಣ ತನ್ನ ಕಾಲುಗಳನ್ನು ಮೆಟ್ಟಿ ಅದರ ದಂತವನ್ನು ಅವನು ಕಿತ್ತಿದ. ಆ ದಂತವನ್ನು ದಂತದಿಂದಲೇ ಅದನ್ನ ಪ್ರಹಾರ ಪ್ರಾರಂಭ ಮಾಡಿದ. ಅದೇನು ಸಾಮಾನ್ಯವಾದಂಥ ದಂತವಾಗಿರಲಿಲ್ಲ, ವಜ್ರಾಯುಧದಂತ ತೀಕ್ಷ್ಣವಾದಂಥ ದಂತ ಆಗಿತ್ತು. ಹಾಗಾಗಿ ಆ ದಂತದ ಏಟುಗಳನ್ನು ತಾಳದೆ ಅದು ಮಲಮೂತ್ರ ವಿಸರ್ಜನೆ ಮಾಡಿ ತನ್ನ ಪ್ರಾಣೋತ್ಕ್ರಮಣದ ಸಮೀಪಕ್ಕೆ ಬಂದಂತೆ ವರ್ತಿಸಿ ಪ್ರಾರಂಭ ಮಾಡಿತು. ಹೀಗೆ ವಿವಿಧವಾದಂಥ ಪ್ರಹಾರಗಳು ಅದಕ್ಕೆ ಬಾಯಿಗೆ ಬಿದ್ದಾಗ ಅದರ ಬಾಯಿಯಿಂದ ರಕ್ತ ಬರ್ಲಿಕ್ಕೆ ಪ್ರಾರಂಭ ಆಯಿತು. ಅದರ ಬಾಲವನ್ನು ಬಲರಾಮ ಹಿಡಿದ ಅಂತ ಇಲ್ಲಿ ವರ್ಣನೆ ಇದೆ, ಎಲ್ಲಿ ಹರಿವಂಶದಲ್ಲಿ. ಭಾಗವತದಲ್ಲಿ ಬರುವಂತೆ ಕೃಷ್ಣನೇ ಅದರ ಬಾಲವನ್ನು ಹಿಡಿದ. ಹೀಗೆ ಸ್ವಲ್ಪ ವ್ಯತ್ಯಾಸವಂತ ವರ್ಣನೆ ಇದೆ. ಅದರಲ್ಲಿ ಏನಿದೆ ಅಂದ್ರೆ ಪುರಾಣಗಳಿಗೆ
ಭಾಷಾ ವೈಚಿತ್ರ್ಯ ಅಂತ ಒಂದು ಸಂಕೇತ ಇದೆ ಪುರಾಣಗಳಲ್ಲಿ. ಭಾಷೆ ಅಂದ್ರೆ ಸಂಕೇತ ಭಾಷೆ, ಪಿಶಾಚ ಭಾಷೆ ಅಂತ ಹೀಗೆಲ್ಲ ಒಂದು 2-3 ಭಾಷೆಗಳಲ್ಲಿ ಹೇಳ್ತಾರೆ. ಕೆಲವೊಂದ್ಸರಿ ಒಬ್ಬ ಮಾಡಿದ ಒಂದು ಕೆಲಸವನ್ನು ಇನ್ನೊಬ್ಬ ಮಾಡಿದ ಅಂತ ಹೇಳೋದಿರ್ತದೆ. ಅದು ತೋರಿಕೆಗಾಗಿ ಆ ಥರ ಹೇಳ್ತಿರ್ತಾರೆ. ಅದನ್ನು ನಾವು 2-3 ಪುರಾಣಗಳನ್ನ ವಿಮರ್ಶೆ ಮಾಡಿ ಇಂಥವನೇ ಅದನ್ನು ಮಾಡಿದ ಅಂತ ಅಲ್ಲಿ ಆಲೋಚನೆ ಮಾಡಬೇಕಾಗ್ತದೆ ಅಂತ ತಜ್ಞರಾದವರು ಪುರಾಣದ ವಿಮರ್ಶೆಯನ್ನು ಮಾಡ್ತಾರೆ. ಇಲ್ಲಿ ನಾವು ಆ ಬಾಲವನ್ನು ಹಿಡಿದವನು ಕೂಡ ಕೃಷ್ಣನೇ ಆದ ಬಾಲವನ್ನು ಹಿಡಿದ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಕಂಸನ ಸೈನ್ಯವು ಕೂಡ ಅಲ್ಲೆಲ್ಲ ಸುತ್ತುವರೆದಿತ್ತು. ಕಾಕುರದಲ್ಲಿ ಅಕ್ಕಿಂತ ಮೊದಲು ಬರುವಂತ ಮಾಹಿತಿ, ಈ ಆನೆಯ ವಧಕ್ಕಿಂತ ಮೊದಲು ಬರುವಂತ ಮಾಹಿತಿ ಏನಂದ್ರೆ ಕಂಸನ ಒಂದು ದೊಡ್ಡ ಸೈನ್ಯ ಅಲ್ಲೆಲ್ಲ ಸುತ್ತುವರೆದಿತ್ತು. ಆ ಸೈನ್ಯವು ಕೂಡ ಕೃಷ್ಣನ ಈ ಪರಾಕ್ರಮವನ್ನು ನೋಡಿ ಬಹಳ ಭಯಭೀತ ಆಯಿತು. ಆ ಭಯಭೀತರಾದಾಗ ಕೃಷ್ಣ ಬಲರಾಮರ ಪೈಕಿ ಕೆಲವರು ಸೈನ್ಯವನ್ನು ಎದುರಿಸಲಿಕ್ಕೆ ನಿಂತರು. ಕೃಷ್ಣ ಆ ದಂತಗಳ ಪ್ರಹಾರದಿಂದ ಆ ಆನೆಯನ್ನು ಸಂಹಾರ ಮಾಡಿದ ಕೊನೆಗೆ, ಮತ್ತು ಅದೇ ದಂತದಿಂದ ಆ ಆನೆಯ ಮಾವುಟಿಗಳನ್ನು ಕೂಡ ಸಂಹಾರ ಮಾಡಿದ. ಆನೆಯ ಮಾವುಟಿಗಳನ್ನು ಸಂಹಾರ ಮಾಡಿ ಆ ದಂತಗಳನ್ನೇ ಕೈಯಲ್ಲಿ ಹಿಡಿದು ಕೃಷ್ಣ ಮತ್ತು ಬಲರಾಮರಿಬ್ಬರು ಕೂಡ ಆ ದಂತಗಳನ್ನೇ ಆಯುಧದಂತೆ ಕೈಯಲ್ಲಿ ಹಿಡಿದು ರಂಗಮಂದಿರವನ್ನು ಪ್ರವೇಶ ಮಾಡಿದರು. ಹೀಗೆ ಆ ಕೃಷ್ಣ ಮತ್ತು ಬಲರಾಮರಿಬ್ಬರು ಕೂಡ ಆ ರಂಗಮಂಟಪವನ್ನು ಪ್ರವೇಶ ಮಾಡ್ತಿದ್ದಾಗ ಅಲ್ಲಿ ನೆರೆದಿದ್ದಂತಹ ಎಲ್ಲ ಜನರು ಕೂಡ ಅವರು ಮಾಡಿದಂತಹ ಮಹಾ ಕಾರ್ಯವನ್ನು ನೋಡಿ ಅವರಿಗೆ ಜಯಕಾರ ಹಾಕಿದ್ರು. ಕೆಲವರು ಆಶ್ಚರ್ಯಪಟ್ಟರು. ಕಂಸನಿಗೆ ಬಹಳ ದುಃಖ ಆಯಿತು. ತನ್ನ ವೈರಿಗಳು ತೀರಾ ಸಮೀಪಕ್ಕೆ ಬರ್ತಿದ್ದಾರೆ ಅಂತ ಅವನಿಗೆ ಸಂಕಟ ಆಯಿತು. ಹೀಗೆ ಕಂಸ ಮತ್ತಷ್ಟು ಭಯಗ್ರಸ್ತನಾದ. ಅಲ್ಲಿಂದ ಮುಂದೆ ಆ ಮಲ್ಲ ಯುದ್ಧದ ವರ್ಣನೆ ಇತ್ಯಾದಿಗಳಿದೆ. ಅದನ್ನು ನಾವು ನಾಳೆ ದಿವಸ ಈ ಹರಿವಂಶದ 30ನೇ ಅಧ್ಯಾಯದಲ್ಲಿ ಗಮನಿಸೋಣ.